ಗೀತೆಯ ಶ್ರೀಮದ್ ಭಗವದ್ಗೀತೆಯ ಪ್ರವಚನ ನಡೀತಾ ಇದೆ. ಇದರ ಮಹತ್ವವನ್ನು ನೀವೆಲ್ಲ ತಿಳಿದಿದ್ದೀರಿ. ಭಗವಂತ ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ಎಲ್ಲರಿಗೂ ಕೂಡ ವೇದಾಧ್ಯಯನವನ್ನು ಮಾಡುವಂತಹ ಅಧಿಕಾರ ಇಲ್ಲ. ಹಾಗಾಗಿ ಸ್ತ್ರೀಶೂದ್ರಾದಿಗಳಿಗೆ ಜ್ಞಾನ ಧರ್ಮಜ್ಞಾನದ ದ್ವಾರ ಮೋಕ್ಷವನ್ನು ಭಗವಂತ ಕೊಡಬೇಕು ಅಂತಂದರೆ ಮೋಕ್ಷಕ್ಕೆ ಜ್ಞಾನ ಇಲ್ಲದೆ ಬೇರೆ ದಾರಿ ಇಲ್ಲ. ಜ್ಞಾನವನ್ನು ಪಡೆದೇನೆ ಮೋಕ್ಷಕ್ಕೆ ಹೋಗಬೇಕು. ತಮೇವಂ ವಿದ್ವಾನ್ ಅಮೃತಯಃ ಭವತಿ ನಾಣ್ಯಃ ಪಂಥ ಅಯನಾಯ ವಿದ್ಯತೆ ಅಂತ ಹೇಳಿ ಮೋಕ್ಷಕ್ಕೆ ಜ್ಞಾನ ಬಿಟ್ಟು ಬೇರೆ ದಾರಿ ಇಲ್ಲ. ಆ ಜ್ಞಾನ ಬರೋದೇ ಮುಖ್ಯವಾಗಿ ವೇದಗಳಿಂದ. ಜ್ಞಾನ ರಾಶಿ ವೇದ. ಭಗವಂತ ನಮಗೆಲ್ಲರಿಗೂ ವೇದವನ್ನು ಉಪದೇಶ ಮಾಡಿ ಮೋಕ್ಷದ ದಾರಿಯನ್ನು ತೋರಿಸ್ಕೊಟ್ಟಿದ್ದಾನೆ. ಆ ವೇದದ ಅಧ್ಯಾಪನ ಮಾಡಿಕೊಳ್ಳುವಂತಹ ಅಧಿಕಾರ ಇರೋದು ತ್ರೈವರ್ಣಿಕರಿಗೆ ಮಾತ್ರ. ಹಾಗಾಗಿ ಮತ್ತೆ ಬೇರೆಯವರು ಬ್ರಹ್ಮಬಂಧುಗಳು, ಸ್ತ್ರೀಯರು, ಶೂದ್ರರು ಅವರಿಗೆ ವೇದಗಳ ಜ್ಞಾನ ಹೇಗಾಗ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬಂದರೆ, ವೇದಗಳ ಜ್ಞಾನ ಇಲ್ಲ, ಆಗಲ್ಲ ಅವ್ರಿಗೆ, ಅವರು ಅಧ್ಯಯನ ಮಾಡುವ ಹಾಗಿಲ್ಲ ಅಂದಮೇಲೆ ಅವರಿಗೆ ಮೋಕ್ಷವಿಲ್ಲವಲ್ಲ ಹಾಗಾದರೆ ಅನ್ನುವಂತಹ ಪ್ರಶ್ನೆ ಬಂದಾಗ ಭಗವಂತ ಕರುಣಾಸಾಗರನಾದಂಥ ಭಗವಂತ ವೇದವ್ಯಾಸ ದೇವರ ಅವತಾರ ಮಾಡಿ ಶ್ರೀಮನ್ ಮಹಾಭಾರತವನ್ನು ರಚನೆ ಮಾಡಿಕೊಟ್ಟಿದ್ದಾನೆ. ಅದರಲ್ಲಿ 18 ಪರ್ವಗಳು: ಸಂಭವ, ಆದಿಪರ್ವ, ಸಭಾಪರ್ವ, ಆರಣ್ಯ, ವಿರಾಟ, ಉದ್ಯೋಗ, ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಗದಾ, ಸೌಷುಪ್ತಿಕ, ಶಾಂತಿ, ಅನುಶಾಸನ, ಆಶ್ವಮೇಧಿಕ ಪರ್ವ, ಮೌಸಲ ಪರ್ವ, ಮಹಾಪ್ರಸ್ಥಾನ ಪರ್ವ, ಸ್ವರ್ಗಾರೋಹಣ ಪರ್ವ, ಭವಿಷ್ಯತ್ ಪರ್ವ. ಇಷ್ಟು 18 ಪರ್ವಗಳಿರ್ತಕ್ಕಂತಹ ಬೃಹತ್ ಸಂಹಿತೆ, ಧರ್ಮ ಸಂಹಿತೆ ಅದು ಮಹಾಭಾರತ. 1,00,000 ಶ್ಲೋಕಾತ್ಮಕವಾದಂತಹ ವಿಸ್ತಾರವಾದಂತಹ ಗ್ರಂಥ. ಮಹತ್ವಾತ್ ಭಾರವತ್ವಾಚ ಮಹಾಭಾರತಮುಚ್ಯತೆ ನಿರುತ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ ಅಂತಹ ಅದ್ಭುತವಾದಂತಹ ವೇದಾದಿಪಿ ಪರಂ ಚಕ್ರೇ ಮಹಾಭಾರತಮುತ್ತಮಂ. ಶ್ರೀಮದಾಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳಬೇಕಾದರೆ ಮಹಾಭಾರತದ ಮಹಿಮೆಯನ್ನು ಎಷ್ಟಿದೆ ಅಂತ ಅದನ್ನು ತಿಳಿಸ್ಕೊಡ್ತಾರೆ. ವೇದಗಳಿಗಿಂತಲೂ ಉತ್ತಮವಾಗಿ ಮಹಾಭಾರತ ಗ್ರಂಥವನ್ನು ಭಗವಂತ ರಚನೆ ಮಾಡಿದ್ದಾನಂತೆ. ವೇದಗಳಲ್ಲಿ ಹೇಳದೇ ಇರುವಂತಹ ಪ್ರಮೇಯಗಳನ್ನು, ಭಗವಂತನ ಮಹಿಮೆಗಳನ್ನು ಮಹಾಭಾರತದಲ್ಲಿ ಭಗವಂತ ತಿಳಿಸ್ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಅದು ವೇದಗಳಿಗಿಂತಲೂ ಉತ್ತಮ ಅಂತ ನಾವು ತಿಳಿಯಬೇಕು. ಅಂತಹ ಮಹಾಭಾರತ ಗ್ರಂಥದಲ್ಲಿ ಅದರ ಸಾರಭೂತವಾದಂತಹ ಭವಿಷ್ಯತ್ ಪರ್ವದಲ್ಲಿ ಭಾರತ ಎನ್ನುವ ಮಹಾಭಾರತ ಎನ್ನುವಂತಹ ಒಂದು ಪಾರಿಜಾತ ವೃಕ್ಷದಲ್ಲಿ ಅದು ಒಂದು ಹೂವಿನ ರೂಪದಲ್ಲಿರ್ತಕ್ಕಂತಹ ಭಾಗ, ಸಾರಭೂತವಾದಂತಹ ಭಾಗ ಅಂತಂದರೆ ಅದು ಕೃಷ್ಣಾರ್ಜುನ ಸಂವಾದ ರೂಪವಾದ ಶ್ರೀಮದ್ ಭಗವದ್ಗೀತೆ. ಸರ್ವಭಾರತಾರ್ಥ ಸಂಗ್ರಹಭೂತಾಂ ಶ್ರೀಕೃಷ್ಣಾರ್ಜುನ ಸಂವಾದ ರೂಪಾಂ ಭಗವದ್ಗೀತಾಂ ನಿಬಬಂಧ ರಾಯರು ತಿಳಿಸ್ತಾರೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಗೀತೆ ಎಂಥದ್ದು ಅಂತಂದರೆ ಭಾರತ ಎನ್ನುವಂತಹ ಒಂದು ಪಾರಿಜಾತದ ವೃಕ್ಷದ ಹೂವಿನ ಸುಗಂಧ ಅನ್ನೋದು ಅದು ಭಗವದ್ಗೀತಾ ಅಂತ. ಪೂರ್ಣ ಅದರ ಸಾರವನ್ನು ಭಗವಂತ ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಹಾಗಾಗಿ ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ ಭಾರತಂ ಸರ್ವಶಾಸ್ತ್ರೇಷು. ಭಾರತೆ ಗೀತಿಕಾವರ. ಮಹಾಭಾರತ ಅನ್ನೋದು ಎಷ್ಟು ಉತ್ತಮ ಅಂದರೆ ಎಲ್ಲ ಶಾಸ್ತ್ರಗಳಿಗಿಂತಲೂ ಮಹಾಭಾರತ ಉತ್ತಮ ಅಂತ. ಅದರಲ್ಲೂ ಕೂಡ ಭಗವದ್ಗೀತೆ ಅದು ಉತ್ತಮವಾಗಿದೆ. ಆ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಎರಡನ್ನೂ ಕೂಡ ನಾವು ನಿತ್ಯವೂ ಅಧ್ಯಯನ ಮಾಡಬೇಕು, ಶ್ರವಣ ಮಾಡಬೇಕು. ಜ್ಞೇಯಂ ಪಾಠ್ಯಂ, ತಿಳ್ಕೋಬೇಕು ಮತ್ತು ಪಾರಾಯಣ ಮಾಡಬೇಕು. ಹಾಗಾಗಿ ಅಂತಹ ಉತ್ತಮವಾದ ಗ್ರಂಥ ಗೀತಾ ಗ್ರಂಥ. ಅದನ್ನು ಭಗವಂತ ಅದರಲ್ಲಿ 18 ಅಧ್ಯಾಯಗಳಿವೆ. ಮೊದಲನೇ 6 ಅಧ್ಯಾಯಗಳಲ್ಲಿ ಜ್ಞಾನೋಪಾಯವನ್ನು, ಜ್ಞಾನ ಸಾಧನವನ್ನು ಭಗವಂತ ಹೇಳಿದ್ದಾನೆ. ಎರಡನೇ ಷಟ್ಕ, 6 ಅಧ್ಯಾಯದಲ್ಲಿ ಭಗವಂತನ ಮಹಿಮೆ, ತನ್ನ ಮಹಿಮೆಯನ್ನೇ ಹೇಳಿದ್ದಾನೆ. 3ನೆಯ ಷಟ್ಕದಲ್ಲಿ ಎರಡನ್ನೂ ಕೂಡ ಹೇಳಿದ್ದಾನೆ. ಈ ರೀತಿಯಾಗಿರ್ತಕ್ಕಂತಹ ಗೀತೆಯಲ್ಲಿ 11, 12 ಅಧ್ಯಾಯಗಳೆಲ್ಲ ನನಗೆ ಕೊಟ್ಟಂತಹ ವಿಷಯವನ್ನು ಈಗ ಯಥಾಮತಿಯಾಗಿ
ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಏಕಾದಶ ಅಧ್ಯಾಯದಲ್ಲಿ ವಿಶ್ವರೂಪಾಧ್ಯಾಯ, ವಿಶ್ವರೂಪವನ್ನು ಅರ್ಜುನನಿಗೆ ಯಾವ ರೀತಿ ಭಗವಂತ ತೋರಿಸ್ತಾನೆ ಅನ್ನೋದನ್ನು ವಿಸ್ತಾರವಾಗಿ ಇಲ್ಲಿ ಈ ಅಧ್ಯಾಯ ಮೂಲಕ ಹೇಳ್ತಾರೆ. ಅರ್ಜುನೋವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಸ್ವಾಮಿ, ಹಿಂದಿನ ಅಧ್ಯಾಯದಲ್ಲಿ ಕೊನೆಗೆ ಅಥವಾ ನೋಡಿ ಹಿಂದೆ ಏನು ಮಾಡಿದ್ದಾರೆ ಅಂತಂದರೆ ವಿಭೂತಿ ಅಧ್ಯಾಯ, ಯಾವ್ಯಾವ ಪದಾರ್ಥಗಳಲ್ಲಿ ಯಾವುದು ಉತ್ತಮ, ಅಲ್ಲಿ ನನ್ನ ವಿಭೂತಿ ರೂಪ ಇರುತ್ತೆ ಅಂತ ಹೇಳಿ ವಿಸ್ತಾರವಾಗಿ ತನ್ನ ರೂಪಗಳನ್ನು ಭಗವಂತ ಹೇಳಿದ್ದಾನೆ. ಮತ್ತು ಇದನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದಕ್ಕೋಸ್ಕರವಾಗಿ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಯಾವುದ್ಯಾವುದು ಉತ್ತಮ ಲೋಕದಲ್ಲಿ ಉತ್ತಮವಾಗಿದೆ, ಇದು ಗುಣಗಳಿಂದ ಕೂಡಿದೆ ಅಂತ ನಮಗೆ ತಿಳಿಯುತ್ತೋ, ಯಾವುದೇ ಪದಾರ್ಥ ಆಗಿರ್ಬೋದು, ಅದರಲ್ಲಿ ಒಂದು ವಿಶೇಷತೆ ಕಾಣಿಸಿದರೆ ಅಲ್ಲೆಲ್ಲ ನನ್ನ ವಿಶೇಷ ಸನ್ನಿಧಾನ ಇದೆ ಅಂತ ಹೇಳಿ ತಿಳ್ಕೊಳ್ಳಿ ಅಂತ ಸಾಮಾನ್ಯವಾಗಿ ಹೇಳ್ದ. ಅಥವಾ ಇನ್ನೇನು ಹೇಳಬೇಕು, ಕಿಂ ನಾಚೇನ ಅಥವಾ ಅರ್ಜುನ, ಇನ್ನೇನು ಎಷ್ಟು ಹೇಳಬೇಕಿನ್ನ, ಯಾಕೆಂದರೆ ವಿಷ್ಠಭ್ಯಾಹಂ ಇದಂ ಸರ್ವಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ನಾನು ಎಲ್ಲ ಪದಾರ್ಥಗಳಲ್ಲೂ ಕೂಡ ವ್ಯಾಪ್ತನಾಗಿದ್ದೇನೆ, ಒಂದೊಂದು ರೂಪವನ್ನು ಇಟ್ಟಿದ್ದೇನೆ. ತತ್ಸೃಷ್ಟ ತದೇವಾನುಪ್ರವಿಶತ್. ಪರಮಾತ್ಮ ಯಾವ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ್ನೋ ಅಲ್ಲೆಲ್ಲ ವ್ಯಾಪ್ತನಾಗಿ ಒಂದು ರೂಪದಿಂದ ಇದ್ದೇನೆ ನಾನು ಅಂತ ಹಿಂದೆ ಹೇಳ್ದ. ಅದರ ಮೇಲೆ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ, ಸ್ವಾಮಿ ನೀನು ಹೇಳಿದಂತಹ ತತ್ವಗಳನ್ನು ನಾನು ತಿಳಿದು ನನಗೆ ಸಂಶಯ ಪರಿಹಾರ ಆಗಿದೆ, ನನ್ನ ಮೋಹವೆಲ್ಲವೂ ಕಳೆದು ಹೋಗಿದೆ. ನಾನೇನು ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದಪಟ್ಟಿದ್ದ, ನಾನು ಯುದ್ಧ ಆಡುವುದಿಲ್ಲ, ಎಲ್ಲ ಬಂಧು ಬಾಂಧವರಿದ್ದಾರೆ, ನನಗೆ ಪಾಪ ಬರುತ್ತೆ ಅಂತ ಎಲ್ಲ ಅನೇಕ ರೀತಿಯಾಗಿ ತಾನು ವಿಷಾದವನ್ನು ಪಟ್ಟಿದ್ದ. ಅದೆಲ್ಲವೂ ಪರಿಹಾರ ಆಗಿದೆ. ಇವಾಗ ನಾನು ಯುದ್ಧವನ್ನು ಮಾಡ್ತೀನಿ, ಆದರೆ ನೀನು ಹೇಳಿದೆಯಲ್ಲ ನಾನು ಅನಂತ ರೂಪಗಳಿಂದ ಜಗತ್ತನ್ನು ವ್ಯಾಪಿಸಿದ್ದೀನಿ ಅಂತ, ಅದರ ಬಗ್ಗೆ ನನಗೆ ತಿಳಿಸಿಕೊಡು ಅನ್ನೋದನ್ನು ಅರ್ಜುನ ಕೇಳ್ತಾನೆ. ಭವಾಪ್ಯಯೋ ಹಿ ಭೂತಾನಾಂ ಶ್ರುತೋ ವಿಸ್ತರಶೋ ಮಯ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ ವಿಚಾವ್ಯಯಂ. ಭವ ಅಪ್ಯಯ, ಜಗತ್ತಿನ ಸೃಷ್ಟಿ ಮತ್ತು ಜಗತ್ತಿನ ಪ್ರಳಯ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ಥಥ ಅಂತ ಹಿಂದೆ ಭಗವಂತ ಹೇಳ್ದ 7ನೇ ಅಧ್ಯಾಯದಲ್ಲಿ. ಅದನ್ನು ನಾನು ತಿಳ್ಕೊಂಡಿದ್ದೀನಿ. ನಿನ್ನಿಂದಲೇ ಸೃಷ್ಟಿ, ನಿನ್ನಿಂದಲೇ ಸಂಹಾರ, ವಿಸ್ತಾರವಾಗಿ ಅದನ್ನು ಹೇಳಿದೆಯಾ ನೀನು, ನಾನು ತಿಳ್ಕೊಂಡಿದ್ದೀನಿ. ಅವೆಲ್ಲ ಮಹಾತ್ಮೆಯನ್ನು ತಿಳ್ಕೊಂಡೆ. ಆದರೆ ಇನ್ನೂ ನಾನು ನಿನಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಏನು ಅಂತಂದರೆ, ಏವಮೇತದ್ ಯಥಾರ್ಥತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಹೇ ಪುರುಷೋತ್ತಮ, ಸ್ವಾಮಿ ನಿನ್ನ ಒಂದು ಐಶ್ವರ್ಯ, ಅಚಿಂತ್ಯದ್ಭುತವಾದಂತಹ ಶಕ್ತಿ, ಅದು ಏನು ಅಂತಂದರೆ ನೀನು ಏನು ಜಗತ್ತಿನಲ್ಲಿ ವ್ಯಾಪಿಸಿ ಇರ್ತಕ್ಕಂಥವನಾಗಿದೆಯಲ್ಲ ಒಂದು ರೂಪದಿಂದ, ಅದನ್ನು ನಾನು ನೋಡಬೇಕು ಅನ್ನೋ ಇಚ್ಛೆ. ದ್ರಷ್ಟುಮಿಚ್ಛಾಮಿ, ತಿಳ್ಕೋಬೇಕು ಅಲ್ಲ, ನೋಡಬೇಕು. ನೀನು ಹೇಳಿದಿ ನಾನೇ ಎಲ್ಲವನ್ನು ಮಾಡ್ತೀನಿ, ಎಲ್ಲ ಕಡೆ ವ್ಯಾಪ್ತನಾಗಿದ್ದೀನಿ ಅಂತ. ಆ ವ್ಯಾಪ್ತವಾದಂತಹ ರೂಪವನ್ನು ತೋರಿಸ್ತೀಯ ಸ್ವಲ್ಪ ನೋಡಿ. ಕೇಳ್ತಾ ಇರೋನು ಅರ್ಜುನ ಎಂತಹ ದೊಡ್ಡ ವರವನ್ನು ಕೇಳ್ತಾ ಇದ್ದಾನೆ. ಸಾಮಾನ್ಯವಾದ ವರ ಅಲ್ಲ ಇದು. ಕೃಷ್ಣ ಮುಂದೆ ಅದನ್ನೇ ಹೇಳ್ತಾನೆ, ಸಾಮಾನ್ಯರಾದವರಿಗೆ ಈ ರೀತಿಯಾದಂತಹ ನನ್ನ ರೂಪವನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನೇ ತಪಸ್ಸು ಮಾಡಲಿ, ಏನೇ ದಾನವನ್ನು ಮಾಡಲಿ, ಯಜ್ಞವನ್ನು ಮಾಡಲಿ, ತಪಸ್ಸು ಮಾಡಲಿ, ವ್ರತವನ್ನು ಆಚರಣೆ ಮಾಡಲಿ, ಯಾವುದರಿಂದಲೂ ಕೂಡ ಈ ನನ್ನ ರೂಪವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಹೇಗೆ ನೋಡಬೇಕು ಅಂತಂದರೆ ಭಕ್ತಿಯಿಂದ ಅಷ್ಟೇ ನಾನು ಒಲಿತೀನಿ. ಅದು ಅವರು ಯೋಗ್ಯತೆ ಇದ್ದರೆ ಅವರಿಗೆ ಇಂತಹ ರೂಪವನ್ನು ತೋರಿಸ್ತೇನೆ. ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ರೂಪ. ಅಷ್ಟು ದುರ್ಲಭವಾದಂತಹ ವರವನ್ನು ಕೇಳ್ತಾ ಇದ್ದಾನೆ ಅರ್ಜುನ. ಮನ್ಯಸೆ ಇತಿ ತಚ್ಚಕ್ಯಂ, ಅದಕ್ಕೆ ವಿನಯದಿಂದ ಕೇಳ್ತಾ ಇದ್ದಾನೆ. ಸ್ವಾಮಿ ಮನ್ಯಸೆ ಇತಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯ ಆತ್ಮಾನಂ ಅವ್ಯಯಂ. ನಾನು ಕೇಳಿಬಿಟ್ಟೆ ನಿನಗೆ ನಿನ್ನ ವ್ಯಾಪ್ತವಾದಂತಹ ರೂಪವನ್ನು ತೋರಿಸು ಅಂತ ಹೇಳಿ, ವಿಶ್ವರೂಪವನ್ನು ತೋರಿಸುವಂತ. ಆದರೆ ನನಗೆ ಅದನ್ನು ನೋಡುವ ಯೋಗ್ಯತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನೀನು ಮಾತ್ರ ತಿಳ್ಕೊಂಡಿದೀಯ ನನ್ನ ಯೋಗ್ಯತೆ ಏನು ಅಂತ ಹೇಳಿ. ಹಾಗಾಗಿ ನನಗೇನಾದರೂ ನಿನ್ನ ರೂಪ ನೋಡುವ ಯೋಗ್ಯತೆ ಇದ್ದರೆ ಅದನ್ನು ದಯವಿಟ್ಟು ನನಗೆ ತೋರಿಸು.
ಮನಸ್ಸಿ ರಕ್ಷಕ್ಕೆ ಮಯ, ನಾನು ನೋಡಬಹುದು ಅನ್ನುವಂತಹ ಯೋಗ್ಯತೆ ನಿನಗೆ, ನಾನು ತೋರಿಸ್ಬೇಕು ಇವನಿಗೆ ಅನ್ನುವಂತಹ ಬುದ್ಧಿ, ನನ್ನ ಮೇಲೆ ಅನುಗ್ರಹ ಏನಾದರೂ ಇದ್ದರೆ ನನಗೆ ತೋರಿಸು, ದಯವಿಟ್ಟು ತೋರಿಸು ಸ್ವಾಮಿ. ಯಾಕೆಂದರೆ ನೀನು ಪ್ರಭು ಅನ್ನುವಂತಹ ವಚನವನ್ನು ಹೇಳಿದೆ ನೀನು. ಮಯಾ ದ್ರಷ್ಟುಮಿತಿ ಪ್ರಭೋ, ಹೇ ಪ್ರಭು ಅನ್ನೋದಕ್ಕೆ ಸಮರ್ಥ ಅಂತ ಅರ್ಥ. ಪ್ರಭುಗಳು ಇವರು ಈ ಒಂದು ಕೆಲಸದಲ್ಲಿ ಪ್ರಭುಗಳಾಗಿದ್ದಾರೆ, ಪ್ರಭುತ್ವವನ್ನು ಪಡೆದಿದ್ದಾರೆ ಅಂತಂದರೆ ಒಳ್ಳೆಯ ಉತ್ತಮವಾದ ಸಾಮರ್ಥ್ಯ ಇದೆ ಅವರಿಗೆ. ಒಂದು ಕ್ರೀಡೆಯಲ್ಲಿ ಅವರು ಪ್ರಭುಗಳಾಗಿದ್ದಾರೆ ಅಂದರೆ ಒಳ್ಳೆಯ ಸಾಮರ್ಥ್ಯ ಇದೆ, ಅದನ್ನು ಅವರು ಮಾಡ್ತಾ ಬಂದಿದ್ದಾರೆ ಅಂತ. ಆ ರೀತಿ ಯಾರ್ಯಾರು ಯಾವ ಕೆಲಸವನ್ನು ಚೆನ್ನಾಗಿ ಮಾಡಲಿಕ್ಕೆ ಸಮರ್ಥರಾಗ್ತಾರೋ ಅವರು ಆ ಕೆಲಸದಲ್ಲಿ ಪ್ರಭುಗಳು ಅಂತ ಅನ್ನಿಸ್ಕೊಳ್ತಾರೆ. ಹಾಗೆ ನೀನು ಕೂಡ ಪ್ರಭುನೇ, ನಾವು ಪ್ರಭುಗಳೇ. ನಾವು ಕೂಡ ಒಂದೇ ಒಂದು ಕೆಲಸವನ್ನು ಹುಟ್ಟದಾಗಿಂದ ಮಾಡ್ತಾನೇ ಬರ್ತಾ ಇರ್ತೀವಿ. ಏನದು ಅಂತಂದರೆ ತಿನ್ನೋದು. ಹಗಲಿನಿಂದ ರಾತ್ರಿವರೆಗೂ, ಬೆಳಗ್ಗೆ ಸಣ್ಣ ವಯಸ್ಸಿನಿಂದ ಸಾಯೋವರೆಗೂ ತಿಂತಾನೇ ಇರ್ತೀವಿ. ಆದ್ದರಿಂದ ತಿನ್ನೋದ್ರಲ್ಲ ಒಳ್ಳೆ ಪ್ರಭುಗಳು ಅಂತ ಹೇಳ್ಕೋಬೋದು. ಬೇರೆ ಕೆಲಸ ಮಾಡ್ತೀವೋ ಬಿಡ್ತೀವೋ, ತಿನ್ನೋದಂತೂ ತಿಂತಾ ಇರ್ತೀವಿ. ಇದು ಎಲ್ಲರೂ ಮಾಡುವಂತಹ ಕೆಲಸ. ಆ ರೀತಿಯಾಗಿ ಪ್ರಭುತ್ವ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಇರುತ್ತದೆ. ಸಣ್ಣ ವಯಸ್ಸಿನಿಂದ ಒಬ್ಬ ಹುಡುಗ ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ದ ಅಂತಂದರೆ ಅವನು ಒಳ್ಳೆ ಜ್ಞಾನಿಯಾಗಿ ಪಂಡಿತನಾಗ್ತಾನೆ. ಅವನಲ್ಲಿ ಒಳ್ಳೆ ಜ್ಞಾನ ಪ್ರಭುತ್ವ ಅವನಲ್ಲಿದೆ ಅಂತ ನಾವು ಕೇಳ್ತೇವೆ, ವ್ಯವಹಾರ ಮಾಡ್ತೀವಿ. ಆ ಥರ ಭಗವಂತನಲ್ಲಿ ಯಾವ ರೀತಿ ಪ್ರಭುತ್ವ ಇದೆ ಅಂತಂದರೆ ನಿನಗೆ ಅಚಿಂತ್ಯವಾದಂತಹ ಶಕ್ತಿ ಇದೆ, ಅದೇ ನಿನ್ನ ಪ್ರಭುತ್ವ. ಅತೀಂದ್ರಿಯವಾದದ್ದು, ಯಾವುದನ್ನು ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅದನ್ನೆಲ್ಲ ನೀನು ಮಾಡ್ತೀಯ ಸ್ವಾಮಿ. ಅಚಿಂತ್ಯದ್ಭುತ ಶಕ್ತಿ ಇದೆ ನಿನಗೆ. ಆ ಅರ್ಥದಲ್ಲಿ ಇಲ್ಲಿ ಪ್ರಭು ಅಂತ ಬಳಸಿದ್ದಾರೆ ನೋಡಿ. ನಮಗೆ ಅತ್ಯಂತ ಪ್ರಕೃತಿಯ ಬಂಧ ಇದೆ, ನಾವು ಅಂದ್ಕೊಂಡಿದ್ದನ್ನು ಮಾಡಲಿಕ್ಕಾಗೋದಿಲ್ಲ. ನಮಗೆ ದೇಹದ ಬಂಧ ಇದೆ. ಆದ್ದರಿಂದ ಈ ಪಾಂಚಭೌತಿಕವಾದ ದೇಹದಲ್ಲಿ ನಾವು ಏನೇನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟೇ ಮಾಡ್ಬೋದು. ಇದನ್ನು ಮೀರಿ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಂತ್ಕೊಂಡಾಗೆ ನಾನು ಆಕಾಶದ ಮೇಲೆ ಹಾರ್ತೀನಿ ಅಂತಂದರೆ ಆಗಲಿ ಸಾಧ್ಯನಾ? ಸಾಧ್ಯ ಇಲ್ಲ. ಈ ರೀತಿಯಾಗಿ ಅನೇಕ ಬಂಧನ ನಮಗಿದೆ. ಊಟ ಇಲ್ಲದೆ ಉಪವಾಸ ಇರ್ತೀವಿ, ಬದುಕ್ತೀವಿ ಅನ್ನೋ ವಿಶ್ವಾಸ ಇದೆಯಾ? ಇಲ್ಲ. ಏನು ಮಾಡಿದ್ರೂ ನಮಗೆ ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗ್ಬಿಡುತ್ತೆ, ಕೆಲಸ ಮಾಡಲಿಕ್ಕಾಗಲ್ಲ. ಈ ರೀತಿಯಾಗಿ ಪ್ರಕೃತಿಯ ಬಂಧ, ಇದಾಗಲ್ಲ, ಲಿಮಿಟೇಷನ್ಸ್ ಅನೇಕ ಇದೆ ನಮಗೆ. ಇದು ಯಾವುದೂ ದೇವರಿಗಿಲ್ಲ. ಪಾಂಚಭೌತಿಕವಾದ ದೇಹ ಇರುವಂತಹ ನಮಗೆ ಇರುವಂತಹ ಏನೆಂದು ಕೊರತೆಗಳು ಇದೆ, ಲಿಮಿಟೇಷನ್ಗಳಿವೆ, ಅದು ಭಗವಂತನಿಗೆ ಇಲ್ಲ. ಯಾಕೆಂದರೆ ಅವನಿಗೆ ಪ್ರಾಕೃತವಾದ ದೇಹವೇ ಇಲ್ಲ. ಅಪ್ರಾಕೃತನಾದಂತಹ ಭಗವಂತ. ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವಶಃ. ಭಗವಂತ ಒಂದು ಕಡೆ ಕೂತಿರ್ತಾನೆ, ದೂರಕ್ಕೆ ಹೋಗ್ತಾನಂತೆ. ಒಂದು ಕಡೆ ಇದ್ದು ಹೋಗ್ತಾನೆ, ಮಲ್ಕೊಂಡಲ್ಲೇ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಈ ರೀತಿಯಾಗಿ ಕಸ್ತಂ ಮದಾಮದಂ ವೇದ ಅಂತ ಹೇಳಿ ಉಪನಿಷತ್ತು ಭಗವಂತನ ಮಹಿಮೆಯನ್ನು ಹೇಗೆ ತಿಳಿಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಅವನಿಗೆ ಯಾವ ದೇಶದ ಕಾಲಗಳ ವಸ್ತುಗಳ ಬಂಧ ಇಲ್ಲ. ಒಂದೇ ಕಡೆ ಇದ್ದು ಸರ್ವತ್ರ ವ್ಯಾಪ್ತನಾಗ್ತಾನೆ. ಅಣೋರಣೀಯನ್ ಮಹತೋ ಮಹೀಯಾನ್. ಅಣುವಿನಲ್ಲಿ ಅಣುವಾಗಿರ್ತಾನೆ, ಮಹತ್ನಲ್ಲಿ ಮಹತ್ತಾಗಿರ್ತಾನೆ ಭಗವಂತ. ಅಷ್ಟು ಭಗವಂತನಲ್ಲಿ ಎಲ್ಲ ವಿರೋಧಗಳು ಅವನಲ್ಲಿ ಸಮಾವೇಶ ಆಗಿರುತ್ತದೆ. ಅಂತಹ ಪರಮಾತ್ಮ ಅಚಿಂತ್ಯದ್ಭುತ ಶಕ್ತಿ ಉಳ್ಳವನು. ಆದ್ದರಿಂದ ನೀನು ನನಗೆ ಆ ರೂಪವನ್ನು ತೋರಿಸಲಿಕ್ಕೆ ಸಾಧ್ಯ ಸ್ವಾಮಿ, ನನಗೆ ದಯವಿಟ್ಟು ತೋರಿಸು ಅಂತ ಹೇಳಿ ಅರ್ಜುನ ಕೇಳಿದಾಗ ದಶಮಸ್ಕಂಧದಲ್ಲಿ ಒಂದು ಮಾತು ಬರ್ತದೆ. ಕೃಷ್ಣ ಪರಮಾತ್ಮ ಅನೇಕ ಅಮಾನುಷವಾದಂತಹ ಲೀಲೆಗಳನ್ನೆಲ್ಲ ತೋರಿಸ್ತಾ ಇರ್ತಾನೆ. ಸಣ್ಣ ವಯಸ್ಸಿಗೇನೆ ಅನೇಕ ರಾಕ್ಷಸರ ಸಂಹಾರವನ್ನು ಮಾಡ್ತಾ ಇರ್ತಾನೆ. ಗೋವರ್ಧನ ಪರ್ವತವನ್ನು ಭಗವಂತ ಎತ್ತಿ ಹಿಡಿದು ಕೇವಲ ಒಂದು 5-6 ವರ್ಷಗಳಿರುತ್ತದೆ ಅಷ್ಟೇ ಕೃಷ್ಣನಿಗೆ. ಅಷ್ಟು ಸಣ್ಣ ವಯಸ್ಸಿನಲ್ಲೇ ಅಂತಹ ದೊಡ್ಡ ಪರ್ವತವನ್ನು ಎತ್ತಿ ಹಿಡಿದು ಎಲ್ಲ ಗೋಕುಲದ ಜನರನ್ನು, ಲಕ್ಷಾಂತರ ಗೋಗಳನ್ನು, ಸಾವಿರಾರು ಜನರನ್ನು ರಕ್ಷಣೆ ಮಾಡ್ತಾನೆ ಭಗವಂತ. ಅದನ್ನು ನೋಡಿ ನಂದ ತನ್ನ ತಂದೆ ಸ್ಮರಣೆ ಮಾಡ್ಕೋತಾನಂತೆ. ಇದೇನಿದು ಅದ್ಭುತವಾದಂತಹ ದೇವರ ಲೀಲೆ. ಗರ್ಗಾಚಾರ್ಯರು ಅವನ ನಾಮಕರಣಕ್ಕೆ ಬಂದಾಗ ಹೇಳಿದರು, ಇವನು ನಿನ್ನ ಮಗ ಸಾಮಾನ್ಯ ಅಲ್ಲ, ಸಾಕ್ಷಾತ್ ವಿಷ್ಣುವೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಅಂತ ಹೇಳಿದರು. ಇವಾಗ ನನಗೆ ಅನ್ನಿಸ್ತಾ ಇದೆ ಇವನು ನನ್ನ ಮಗ ಅಲ್ಲ, ಭಗವಂತನೇ ಅವತಾರ ಮಾಡಿ ಬಂದಿದ್ದಾನೆ ಅಂತ ಹೇಳಿ. ಈ ರೀತಿಯಾಗಿ ಅವನ ಅಮಾನುಷವಾದಂತಹ ಲೀಲೆಗಳನ್ನು ಅಲ್ಲಿ ಗೋಕುಲದ ಜನ ನೋಡಿ ಅವನನ್ನು ದೇವರು ಎಂದು ತಿಳಿತಾರೆ. ಸಾಮಾನ್ಯವಾದಂತಹ ನಮ್ಮ ಮಧ್ಯೆ ಇರುವಂತಹ ಮನುಷ್ಯನಂತೆ ಭಗವಂತ ಅಲ್ಲ, ಕೃಷ್ಣ ಅಲ್ಲ, ಸಾಕ್ಷಾತ್ ವಿಷ್ಣುವಿನ ಅವತಾರ, ನಾರಾಯಣನೇ
ಬಂದಿದ್ದಾನೆ ಅಂತ ತಿಳಿತಾರಂತೆ. ಆಗ ಒಂದು ಮಾತು ಹೇಳ್ತಾರೆ, ಈ ದೇವರು ಏನು ಲೀಲೆಯನ್ನು ತೋರಿಸ್ತಾ ಇದ್ದಾನೆ, ಬೆಟ್ಟವನ್ನು ಎತ್ತೋದು, ಅಸುರ ಸಂಹಾರವನ್ನು ಮಾಡೋದೆಲ್ಲ, ಇದು ಅತ್ಯಂತ ಅಲ್ಪವಾದದ್ದು. ದೇವರ ಒಂದು ಮಹಿಮೆಗೆ ಅತ್ಯಂತ ಕ್ಷುದ್ರವಾದ ಲೀಲೆ ಇದು. ನಮ್ಮ ಪ್ರಕಾರ ದೊಡ್ಡದಿರ್ಬೋದು, ದೇವರ ಪ್ರಕಾರ ಅದು ಸಣ್ಣದೆ. ಯಾಕೆ ಅಂತಂದರೆ ಅನಾದಿಯಾದಂತಹ ಜೀವರ ಸಂಸಾರವನ್ನೇ ಭಗವಂತ ಪರಿಹಾರ ಮಾಡ್ತಾನೆ ಅಂದಮೇಲೆ ಈ ಒಂದು ಸಣ್ಣ ಪುಟ್ಟ ಲೀಲೆಗಳನ್ನು, ಪರ್ವತ ಎತ್ತದ, ಅದು ಎತ್ತದ, ಇದು ಎತ್ತದ, ಅದನ್ನು ಅವನ ಸಂಹಾರ ಮಾಡ್ದ, ಇವೆಲ್ಲ ಇದು ಮಹಿಮೆನೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದು ಅಸಾಧ್ಯ ದೇವರಿಗೆ. ಜೀವರಾಶಿಗಳಿಗೆ ಬಂಧ ಅನ್ನೋದು, ಪ್ರಕೃತಿಯ ಬಂಧ ಅನಾದಿ ಕಾಲದಿಂದಲೂ ಕೂಡ ಇರ್ತದೆ. ಅನಾದಿ ಕಾಲದಿಂದ ಬಂಧನ, ದೇವರ ಜೀವನಿಗೆ ಅಂಟುಕೊಂಡಂತಹ ಬಂಧನವನ್ನು ಭಗವಂತ ಬಿಡುಗಡೆ ಮಾಡಿ ಅನಂತಕಾಲೀನವಾದ ಮೋಕ್ಷವನ್ನು ಭಗವಂತ ಕೊಡ್ತಾನೆ, ಎಲ್ಲ ಜೀವರಾಶಿಗಳಿಗೂ ಕೊಡ್ತಾನೆ ಅಂತಂದ ಮೇಲೆ ಅದು ಅವನ ನಿಜವಾದ ಮಹಿಮೆ ಅಂತ ಅಲ್ಲಿ ಹೇಳ್ತಾರೆ. ಈ ರೀತಿ ಅಚಿಂತ್ಯವಾದ ಭಗವಂತನ ಶಕ್ತಿ ಇದೆ, ಆ ನಿನ್ನ ಶಕ್ತಿಯನ್ನು ನನಗೆ ತೋರಿಸು ಅಂತ ಅರ್ಜುನ ಕೇಳಿದಾಗ ಭಗವಂತ ಹೇಳ್ತಾನೆ, ಶ್ರೀ ಭಗವಾನ್ ವಾಚ ಪಶ್ಯಮೇ ಪಾರ್ಥರೂಪಾಣಿ ಶತಶೋಧ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಭಗವಂತ ತೋರಿಸ್ಲಿಕ್ಕೆ, ನೋಡು ನನ್ನ ರೂಪವನ್ನು ನೋಡು, ಅವಶ್ಯವಾಗಿ ನಾನು ನಿನಗೆ ತೋರಿಸ್ತೇನೆ. ಶತಶೋಧ ಸಹಸ್ರಶಃ 100,000 ರೂಪವನ್ನು, ನಾನಾ ರೀತಿಯಾದಂತಹ ಬಣ್ಣಗಳಿರುವಂತಹ, ನಾನಾ ಆಕೃತಿಗಳು ಇರುವಂತಹ ರೂಪಗಳು, ದಿವ್ಯಾನಿ ಅಂತಹ ರೂಪಗಳನ್ನು ತೋರಿಸ್ತೇನೆ ಅಂತ ಕೃಷ್ಣ ಹೇಳ್ದ. ಅರ್ಜುನ ಕೇಳಿದ್ದು ಒಂದು ರೂಪವನ್ನು, ಕೃಷ್ಣ ತೋರಿಸ್ತಾ ಇರೋದು ಅನಂತ ರೂಪವನ್ನು. ಹೇಗೆ ಸಾಧ್ಯ? ಯಾಕೆಂದರೆ ಹಿಂದೆ ನಿನ್ನ ವಿಶ್ವರೂಪವನ್ನು ದ್ರಷ್ಟುಮಿಚ್ಛಾಮಿ ತೇ ರೂಪಂ, ಒಂದೇ ಏಕವಚನ ಪ್ರಯೋಗ ಮಾಡ್ತೀನಿ, ನಿನ್ನ ರೂಪವನ್ನು ತೋರಿಸುವಂತ. ಪಶ್ಚಿಮೇ ಪಾರ್ಥ ರೂಪಾಣಿ ಶತಶೋಧ ಸಹಸ್ರಶಃ 100,000 ರೂಪಗಳು ನನಗಿದೆ, ಅದನ್ನು ನೋಡುವಂತ. ಒಂದು ರೂಪವನ್ನು ತೋರಿಸುವಂತ ಕೇಳಿದ್ರೆ 100,000 ತೋರಿಸ್ತಿಲ್ಲ ಅಂತಂದರೆ, ಇಲ್ಲಿ 100,000 ಅಂದರೆ 100,000 ಅಷ್ಟೇ ಅರ್ಥ ಅಲ್ಲ, ಅದಕ್ಕೆ ಅನಂತ ಅಂತ ಅರ್ಥ. ಅನಂತ ರೂಪವನ್ನು ಭಗವಂತ ನೋಡು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಒಂದು ರೂಪದಲ್ಲೇನೆ ದೇವರ ಅನಂತ ರೂಪಗಳಿವೆ. ಒಂದು ರೂಪದೊಳನಂತ ರೂಪಗಳು ಪೊಂದಿಪ್ಪವು ಗುಣಗಣ ಸಹಿತ, ಹಿಂದೆ ಮುಂದೆ ಎಂದೆಂದಿಗೂ ಶ್ರೀ ಗೋವಿಂದನಿಗೆ ಸರಿಮಿಗಿಲೆಲ್ಲ ಇಲ್ಲೆಂದೆಂಬುದೇ ಫಲವಿದು ಬಾಳ್ದುದಕ್ಕೆ ಅಂತ ದಾಸರು ಹೇಳ್ತಾರಲ್ಲ. ಒಂದು ರೂಪದಲ್ಲಿ ಅನಂತ ರೂಪಗಳಿವೆ. ಹಾಗಾಗಿ ದೇವರಿಗೆ ಒಂದು ರೂಪ ತೋರಿಸುವಂತಂದ್ರೂ ಒಂದೇ ಅರ್ಥ, ಅನಂತ ರೂಪವನ್ನು ತೋರಿಸುವಂತಂದ್ರೂ ಅದೇ ಅರ್ಥ. ಹಾಗಾಗಿ ಭಗವಂತನ ಒಂದು ರೂಪಕ್ಕೂ ಅನಂತ ರೂಪಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ದೇವರ ಮೂಲ ರೂಪದಿಂದ ಅನಂತ ರೂಪಗಳು ಹೊರಗೆ ಬರುತ್ತದೆ. ಅಂದ ಮಾತ್ರಕ್ಕೆ ಆ ಮೂಲ ರೂಪದಲ್ಲಿ ಶಕ್ತಿ, ಜ್ಞಾನ, ಗುಣಗಳು ಕಡಿಮೆ ಆಯಿತು ಅಂತ ಇಲ್ಲ. ಮೂಲ ರೂಪದಲ್ಲಿ ಎಷ್ಟು ಸಾಮರ್ಥ್ಯ, ಗುಣಗಳು, ಜ್ಞಾನ, ಇಚ್ಛಾ ಶಕ್ತಿಗಳು ಎಷ್ಟಿದೆಯೋ ಅಷ್ಟೇ ಅವತಾರ ರೂಪಗಳಲ್ಲೂ ಅಷ್ಟೇ ಇರ್ತದೆ. ಹಾಗಾಗಿ ದೇವರಿಗೆ ಮೂಲ ರೂಪಕ್ಕೆ, ಅವತಾರ ರೂಪಕ್ಕೆ ಸ್ವಲ್ಪವೂ ಕೂಡ ಭೇದ ಇಲ್ಲ. ಶ್ರೀಮದ್ ಭಾಗವತದಲ್ಲಿ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಅಂತ ಹೇಳಬೇಕಾದ್ರೆ ಸೃಷ್ಟಿ 3 ರೀತಿಯ ಸೃಷ್ಟಿಯನ್ನು ಹೇಳ್ತಾರೆ. ಈಶ ಸೃಷ್ಟಿ, ಜೀವ ಸೃಷ್ಟಿ, ಜನ ಸೃಷ್ಟಿ ಅಂತ. ಈಶ್ವರ ಸೃಷ್ಟಿ ಅಂತಂದರೆ ಏನು ಅಂದರೆ, ದೇವರು ತಾನೇ ತನ್ನ ರೂಪಗಳನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡೋದು ಅಂದರೆ ಅಭಿವ್ಯಕ್ತಿಗೊಳಿಸೋದು ಅಂತ ಅರ್ಥ. ಹೊಸದಾಗಿ ಇಲ್ಲದೇ ಇರೋ ರೂಪವನ್ನು ದೇವರು ತೋರಿಸ್ತಾನೆ ಅಂತ ಅರ್ಥ ಅಲ್ಲ. ಅದು ಹೇಗೆ ಅಂದರೆ, ತೇಜಸ್ಸಿನ ಸೃಷ್ಟಿ ಅಂತೆ, ದೀಪದ ಸೃಷ್ಟಿ ಅಂತೆ. ಒಂದು ದೀಪದಿಂದ ನಾವು 10 ದೀಪ, 100 ದೀಪ, 1000 ದೀಪಗಳನ್ನು ಹಚ್ಚಲಿಕ್ಕೆ ಬರ್ತದೆ. ಕಾರ್ತಿಕ ಮಾಸ ಬಂದರೆ ದೀಪೋತ್ಸವ ಶುರು ಆಗ್ತದೆ. ಆ ದೀಪೋತ್ಸವದಲ್ಲಿ ಒಂದು ದೀಪದಿಂದ ಒಂದು ಬೆಂಕಿ ಪಟ್ಟ ಗೀರಿಬಿಟ್ಟು ಅದನ್ನು ಅನೇಕ ಸಾವಿರಾರು ದೀಪಗಳನ್ನು ಹಚ್ತೀವಿ. ಆ ಮೊದಲನೇ ದೀಪದಲ್ಲಿ ಏನಾದರೂ ಬೆಳಕು ಕಡಿಮೆ ಆಗುತ್ತಾ? ಆಗೋದಿಲ್ಲ. ಮೊದಲನೇ ದೀಪದಲ್ಲಿ ಎಷ್ಟು ಬೆಳಕಿದೆಯೋ 1000 ದೀಪ ಅದರಿಂದ ಹಚ್ಚಿದ್ರೂ ಕೂಡ ಅದರಲ್ಲಿ ಬೆಳಕು ಅಷ್ಟೇ ಇರ್ತದೆ, ಅಲ್ಲೇನು ಕಮ್ಮಿ ಆಗೋದಿಲ್ಲ. ಅದೇ ರೀತಿ ಪರಮಾತ್ಮನ ಒಂದು ಮೂಲ ರೂಪದಲ್ಲಿ ಎಷ್ಟು ಶಕ್ತಿ, ಸಾಮರ್ಥ್ಯಗಳು, ಗುಣಗಳಿವೆಯೋ ಅಷ್ಟೇ ಅನಂತ ರೂಪವನ್ನು ತಗೊಂಡಾಗೂ ಅಷ್ಟೇ ಇರ್ತದೆ ಭಗವಂತನಿಗೆ. ಅದರಲ್ಲಿ ಕಡಿಮೆ ಆಗೋದೇ ಇಲ್ಲ. ಸಮುದ್ರದಲ್ಲಿ ನೀರನ್ನು ಎಷ್ಟು ತೆಗೆದ್ರೂ ಸಮುದ್ರ ಅಷ್ಟೇ ಇರ್ತದೆ, ಎಷ್ಟು ನೀರು ಸೇರಿಸಿದ್ರೂ ಅಷ್ಟೇ ಇರುತ್ತೆ. ಅದರಲ್ಲಿ ಹಾನಿ ವೃದ್ಧಿಗಳು ಹೇಗೆ ಕಾಣೋದಿಲ್ಲ, ಹಾಗೆ ಭಗವಂತನೂ ಕೂಡ ಅಂತ ತಿಳಿಬೇಕು. ಹಾಗಾಗಿ ಭಗವಂತ ಅನಂತ ರೂಪವನ್ನು ತೋರಿಸುವಂಥ ಪ್ರಶ್ನೆ ಮಾಡಿದ್ದು ಸರಿಯೇ. ಭಗವಂತ ಹೇಳ್ತಾನೆ, ಪಶ್ಚಾದಿತ್ಯಾನ್ ವಸೂನ್ ರುದ್ರ ಅಶ್ವಿನೋ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಅನೇಕ ದೇವತೆಗಳನ್ನು
ನನ್ನಲ್ಲಿರುವಂತಹ ಎಲ್ಲ ದೇವತೆಗಳು ನನ್ನಲ್ಲೇ ಆಶ್ರಯಿಸಿದ್ದಾರೆ. ಯಾರು ಅವರು? ಆದಿತ್ಯರು, ವಸುಗಳು, ರುದ್ರರು. ಅಧಿಕ ಮಾಸ ಬಂತು, ಅಧಿಕ ಮಾಸ ಹಿಂದೆ ಆಯಿತು. ದಿವಸನೂ ಕೂಡ ಅಪೂಪದಲ್ಲಿ ಆವಾಹನೆ ಮಾಡುವಂತಹ ದೇವತೆಗಳೇ ಇವರೆಲ್ಲ, ವಸುಗಳು, ರುದ್ರರು, ಆದಿತ್ಯರು. ಆ ಎಲ್ಲ 33 ದೇವತೆಗಳು, ಅಶ್ವಿನಿ ದೇವತೆಗಳು, 50 ಜನ ಮರುತ್ತರು, ಅವರೆಲ್ಲರನ್ನೂ ನಾನು ಧಾರಣೆ ಮಾಡಿದ್ದೀನಿ. ಅವರೆಲ್ಲರನ್ನು ನೋಡು. ಹೇಕಸ್ಥಂ ಜಗತ್ಕೃಷ್ಣಂ ಪಶ್ಚಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯ ದ್ರಷ್ಟುಮಿಚ್ಛಸಿ. ಸರ್ವ ದೇವತೆಗಳು ಅಷ್ಟೇ ಅಲ್ಲ, ಸಮಸ್ತವಾದಂತಹ ಜಗತ್ತು, ಕೃಷ್ಣಂ ಜಗತ್, ಏನೇನು ಜಗತ್ತು ಅಂತಿದೆಯೋ ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಒಂದು ತೃಣಜೀವರ ಪರ್ಯಂತ ಏನೇನು ಜೀವರಾಶಿಗಳಿವೆಯೋ, ಸತ್ಯಲೋಕದಿಂದ ಒಂದು ಸಣ್ಣ ಒಂದು ಪರಮಾಣು ಅಷ್ಟು ಇರುವಂತಹ ಎಲ್ಲ ಜಡ ಪದಾರ್ಥಗಳು ಅವೆಲ್ಲವೂ ಕೂಡ ನನ್ನಲ್ಲೇ ಇದೆ ನೋಡು ಅಂತ ಹೇಳಿ, ಚರಾಚರವಾದಂತಹ ಪ್ರಪಂಚಕ್ಕೆ ನಾನೇ ಆಶ್ರಯ, ನನ್ನಲ್ಲೇ ಎಲ್ಲವೂ ಇದೆ ಅನ್ನೋದನ್ನು ಭಗವಂತ ತೋರಿಸ್ತಾನೆ. ತೋರಿಸಿದಾಗ ಅವನಿಗೆ ಕಣ್ಣು ಕಾಣಿಸೋದಿಲ್ಲ ಅರ್ಜುನನಿಗೆ. ಅದಕ್ಕೆ ಭಗವಂತ ಹೇಳ್ತಾನೆ, ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೇವ ಸುಚಕ್ಷುಷ ದಿವ್ಯಂ ದದಾಮಿ ಚೇ ಚಕ್ಷುಹೋ ಪಶ್ಯಮೇ ಯೋಗಮೈಶ್ವರಂ. ಸ್ವಾಮಿ, ನನಗೇನು ಕಾಣ್ತಾ ಇಲ್ಲ, ಎಲ್ಲಿ ತೋರಿಸ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ ಅಂತಂದರೆ, ಕಾಣಿಸಲ್ಲಪ್ಪ ನಿನಗೆ, ಇಂತಹ ಮಾಂಸದ ಕಣ್ಣಿನಿಂದ ಕಾಣಿಸಲ್ಲ. ದಿವ್ಯಂ ದದಾಮಿ ಚೇ ಚಕ್ಷುಹು, ದಿವ್ಯವಾದಂತಹ ಕಣ್ಣನ್ನು ನಿನಗೆ ಕೊಡ್ತೇನೆ, ಅದರಿಂದ ನೀನು ನೋಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಭಗವಂತ ಅವನಿಗೆ, ಅರ್ಜುನನಿಗೆ ದಿವ್ಯವಾದಂತಹ ಕಣ್ಣನ್ನು ಕೊಡ್ತಾನೆ. ಈ ರೀತಿ ಸಂಜಯ ಹೇಳ್ತಾನೆ, ಏಮುಕ್ತ ತದೋ ರಾಜನ್ ಮಹಾಯೋಗೇಶ್ವರೋ ಹರಿಹಿ ದರ್ಶಯಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಅವನ ಅನಂತ ರೂಪವನ್ನು ಭಗವಂತ ಅರ್ಜುನನಿಗೆ ತೋರಿಸ್ತಾನಂತೆ. ಅದು ಹೇಗಿದೆ ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ಸಂಜಯ ಹೇಳಬೇಕಾದ್ರೆ ಮಹಾಯೋಗೇಶ್ವರೋ ಹರಿಹಿ ಅಂತ ಒಂದು ಶಬ್ದವನ್ನು ಪ್ರಯೋಗ ಮಾಡ್ತಾನೆ. ಹರಿ ಅಂತ ಯಾಕೆ ಕರೀತಾರೆ ಭಗವಂತನಿಗೆ ಅನ್ನೋದನ್ನು ಟಿಪ್ಪಣಿಯಲ್ಲಿ ತಿಳಿಸ್ಕೊಡ್ತಾರೆ. ಯಜ್ಞಾದಿ ಭಾಗ ಹರಣಾಧರಿಹಿ, ಭಗವಂತ ಎಲ್ಲ ಯಜ್ಞಗಳ ಭಾಗವನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಅವನನ್ನು ಹರಣ ಮಾಡ್ತಾ ಇರೋದನ್ನ ಹರಿ ಅಂತ ಅವನನ್ನು ಕರೀತಾರೆ. ಯಾರ್ಯಾರು ಪೂಜೆ ಮಾಡ್ತಾರೋ ಅವರೆಲ್ಲರ ಹತ್ರ ಭಗವಂತ ಹೋಗಿ ಸ್ವೀಕಾರ ಮಾಡ್ತಾನೆ. ಇಹೋಪಹೂತಂ ಗೇಹೇಶು, ನೋಡ್ರಿ, ಪೂಜೆ ಮಾಡೋರು ಎಷ್ಟು ಜನ? ಒಬ್ಬರ ಇಬ್ಬರ? ಅನಂತ ಜೀವರಾಶಿಗಳು ಭಗವಂತನ ಪೂಜೆಯನ್ನು ದಿವಸಾನು ಮಾಡ್ತಾರೆ. ಅಂದಮೇಲೆ ದೇವರು ಒಬ್ಬೊಬ್ಬರ ಮನೆಗೆ ಒಂದೊಂದು ಸತಿ ಹೋಗಿ 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 ಬರಬೇಕು ಅಂತಂದರೆ ಎಷ್ಟು ಜನರ ಮನೆ ಹೋಗ್ಲಿಕ್ಕೆ ಸಾಧ್ಯ? 1 ಗಂಟೆ ಒಬ್ಬರ ಮನೇಲಿ ಇದ್ದು ಪೂಜೆಯನ್ನು ಸ್ವೀಕಾರ ಮಾಡ್ತೀನಿ ಅಂತಂದರೆ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ 12 ಗಂಟೆಗೆ 6 ಜನ ಮನೆಗೆ ಹೋಗ್ಬೋದು ಅಷ್ಟೇ. ಆಮೇಲೆ ಊಟ ಮಾಡಿಬಿಡ್ತಾರೆ ಜನ. ಅಂದರೆ ಪೂಜೆ ಮಾಡೋರು ಅನಂತ ಜೀವರಾಶಿಗಳು ಪೂಜೆ ಮಾಡ್ತಾರೆ. ಎಲ್ಲರ ಮನೆಗೂ ಭಗವಂತ ಹೋಗಿ ಹೋಗಿ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ, ಇಹೋಪಹೂತಂ ಗೇಹೇಶು ಹರೇ ಭಾಗಂ ಕುರುಷ್ವಹಂ ವರ್ಣೋ ಮೇ ಹರಿತ ಶ್ರೇಷ್ಠ ತಸ್ಮಾತ್ ಹರಿತಿ ಸ್ಮೃತಃ. ಭಗವಂತ ಅಪ್ರಾಕೃತ ವಿಗ್ರಹಸ್ಯ ಸಾಕಾರಸ್ಯ ಅನಂತ ಪೂಜಾಸ್ಥಾನೇಶು ಯುಗಪತ್ ಸನ್ನಿಧಾನೇನ ಭಾಗಹಾರಿಣಃ ಮಹಾಯೋಗೇಶ್ವರತ್ವಂ. ಅದಕ್ಕೆ ಅವನಿಗೆ ಭಗವಂತನಿಗೆ ಮಹಾಯೋಗೇಶ್ವರ ಅಂತ ಕರೀತಾರೆ. ಯಾಕೆಂದರೆ ಒಮ್ಮೆಲೆ ಯಾರ್ಯಾರು ಪೂಜೆ ಮಾಡ್ತಾ ಇದ್ದಾರೋ ಎಲ್ಲರ ಮನೆಗೂ ಕೂಡ ಒಂದೇ ಸಮಯದಲ್ಲಿ ಹೋಗಿ ಅವರ ಪೂಜೆಯನ್ನು ಸ್ವೀಕಾರ ಮಾಡ್ತಾನಂತೆ. ಒಂದು ದಿವಸ ಈ ಮನೆ, ಇನ್ನೊಂದು ದಿವಸ ಈ ಮನೆ. ಸ್ವಾಮಿಗಳು ಪಾಪ ಒಂದೇ ರೂಪ ಇದೆ ಅವರಿಗೆ. ಭಕ್ತರು ಅನಂತ ಇದ್ದಾರೆ. ಎನ್ನಂಥ ಭಕ್ತರು ಅನಂತ ನಿನಗೆ ಯಾರು. ಹೇಗೆ ಭಗವಂತನಿಗೆ ಭಕ್ತರು ಇದ್ದಾರೋ ಹಾಗೆ ಸ್ವಾಮಿಗಳಿಗೂ ಸಾವಿರಾರು ಜನ ಭಕ್ತರಿದ್ದಾರೆ. ಎಲ್ಲರ ಮನೆಗೂ ಒಂದೇ ದಿವಸ ಭಿಕ್ಷೆ ಮಾಡಲಿಕ್ಕಾಗಲ್ಲ. ಒಂದು ದಿವಸ ಒಬ್ಬರ ಮನೆ, ಇನ್ನೊಂದು ದಿವಸ ಇನ್ನೊಬ್ಬರ ಮನೆಗೆ ಹೋಗ್ಬೇಕು ಸ್ವಾಮಿಗಳು. ದೇವ್ರಿಗೆ ಆ ರೀತಿಯಾದಂತಹ ಬಂಧ ಇಲ್ಲ, ಪ್ರಕೃತಿಯ ಬಂಧವನ್ನು ಮೀರಿದವನು. ಯಾರ್ಯಾರು ಪೂಜೆ ಮಾಡ್ತಾರೋ ಎಲ್ಲರ ಮನೆಗೂ ಕೂಡ ಒಂದೊಂದು ರೂಪದಿಂದ ಭಗವಂತ ಬಂದು ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕೋಸ್ಕರ ಅವನನ್ನು ಮಹಾಯೋಗೇಶ್ವರ. ಕೃಷ್ಣ ಪರಮಾತ್ಮ 16,100 ಜನ ಹೆಂಡತಿಯರ ಮದುವೆ ಆಗ್ತಾನೆ. ಒಂದೊಂದು ದಿವಸ ಒಬ್ಬರಿಗೂ ಮನೆಗೆ ಬರ್ತೀನಿ ಅಂತಂದರೆ ಯಾರು ಮದುವೆ ಆಗ್ತಾರೆ? 16,000 ದಿನ ಆದ್ಮೇಲೆ ಇನ್ನೊಬ್ಬರು ಅವಳಿಗೆ ಎರಡನೇ ದಿವಸ ಬರಬೇಕು ಅಂದರೆ 16,000 ದಿನ ಕಳಿಬೇಕು. ಆ ರೀತಿಯಾದ ಭಗವಂತ ಮಾಡಲಿಲ್ಲ. 16,108 ರೂಪವನ್ನು ಸ್ವೀಕಾರ ಮಾಡಿ ಅವರವರಿಗೆ ಪ್ರತ್ಯೇಕವಾದ ಮನೆಗಳನ್ನು ಕಟ್ಟಿಕೊಟ್ಟು ನಿರಂತರವಾಗಿ ಅವರ ಜೊತೆಗೆ ಇರ್ತಾ ಇದ್ದಾರೆ. ಅದು ಭಗವಂತನ ಒಂದು ಮಹಾಯೋಗೇಶ್ವರತ್ವವನ್ನು ತಿಳಿಸ್ಕೊಡ್ತದೆ. ಆ ರೀತಿ ನಾನು ಎಲ್ಲರ ಮನೆಯಲ್ಲಿದ್ದು ಅವರವರ ಪೂಜೆಯನ್ನು ಸ್ವೀಕಾರ ಮಾಡ್ತೀನಿ ಅಂತ ಸೂಚನೆ ಮಾಡ್ತಾನೆ. ನಮಗೂ ಆ ರೀತಿ ರೂಪವನ್ನು ತಗೊಳ್ಳುವಂತಹ ಅವಕಾಶ ಇದ್ದಿದ್ರೆ 3 ಕಡೆ ಅಲಂಕಾರಕ್ಕೆ ಒಪ್ಕೊಂಡ್ಬಿಡ್ಬೋದಾಗಿತ್ತು ಒಂದೇ ದಿವಸ ರಾಯರ ಆರಾಧನೆ. ಆ ರೀತಿ ಅವಕಾಶ ಇಲ್ಲ. ಅದಕ್ಕೆ ನಾವು ಒಂದೇ ಕಡೆ ಒಪ್ಕೋಬೇಕಾಗಿದೆ.
ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಭಗವಂತನ ರೂಪಗಳು ನೋಡಿ, ಅನೇಕ ಮುಖಗಳು, ಅನೇಕ ಕಣ್ಣುಗಳು, ಅನೇಕ ಅದ್ಭುತವಾದಂತಹ ಭಗವಂತನ ರೂಪ, ಅನೇಕ ದಿವ್ಯವಾದಂತಹ ಆಭರಣಗಳನ್ನು ಧರಿಸಿದ್ದಾನೆ, ಅನೇಕ ಆಯುಧಗಳನ್ನು ಭಗವಂತ ಹಿಡ್ಕೊಂಡಿದ್ದಾನೆ. ಅನಂತ ರೂಪಗಳಿವೆ. ಇಲ್ಲಿ ಅನೇಕ ಅಂತ ಶಬ್ದಕ್ಕೆ ಅನಂತ ಅಂತ ಅರ್ಥ. ಅನಂತ ರೂಪವನ್ನು ತಗೊಂಡಿದ್ದಾನೆ ಅಂತ ಹೇಳ್ತಾರೆ. ಅನಂತ ರೂಪವನ್ನು ತೋರಿಸ್ತಾ ಇದ್ದಾನೆ. ಅನಂತ ರೂಪದಲ್ಲಿ ಅನಂತ ಕಣ್ಣುಗಳು, ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾದ. ಅನಂತ ತಲೆಗಳು, ಅನಂತ ಕಣ್ಣುಗಳು, ಅನಂತ ಕಾಲುಗಳು. ಇದು ಒಂದು ರೀತಿ ವಿಕೃತ ಆಯ್ತಲ್ಲ. ಒಂದು ತಲೆಗೆ ಅನಂತ ತಲೆ, ಅನಂತ ಕಣ್ಣು ಅಂದರೆ ಒಂದು ತಲೆ ಒಂದು ಕಣ್ಣು ಅಂತ ಆಯಿತು. ಒಂದು ತಲೆ ಒಂದು ಕಣ್ಣು, ಒಂದು ಕಾಲು, ಒಂದು ಕಿವಿ. ಇದೇನಿದೆ ಭಗವಂತನ ರೂಪ? ಇದು ವಿಕೃತವಾದ ರೂಪ ಆಯಿತು. ಇದು ಸರಿಯಾದಂತಹ ಸುಂದರವಾದ ರೂಪ ಆಗಲಿಲ್ಲ ಭಗವಂತನದು. ಅಂತಂದರೆ ಅನಂತ ಅಂದರೆ ಅಷ್ಟೇ ಇದೆ ಅಂತ ಅರ್ಥ ಅಲ್ಲ, ಹೇಗಿರಬೇಕೋ ಹಾಗೆ ಅಂತ ಅರ್ಥ. ಅನಂತ ತಲೆಗಳಿದ್ರೆ ಅದಕ್ಕೆ ಎರಡು ಪಟ್ಟು ಕಣ್ಣು, ಎರಡು ಕಿವಿ, ಎರಡು ಕೈ, ಎರಡು ಕಾಲು, ಹೇಗಿರಬೇಕೋ ಹಾಗೇ ಇದೆ ಅಂತ ಅರ್ಥ ಮಾಡ್ಕೋಬೇಕೇ ಹೊರತು ಒಂದೊಂದು ತಲೆ ಒಂದೊಂದು ಕಣ್ಣು, ಒಂದು ಕೈ, ಒಂದು ಕಾಲು ಆ ಥರ ಅರ್ಥ ಮಾಡ್ಕೋಬಾರ್ದು. ಹಾಗಾಗಿ ಅನಂತದಲ್ಲಿ ತಾರತಮ್ಯ ಇದೆ. ಅನಂತ ರೂಪಗಳಿದ್ರೆ ಅದಕ್ಕೆ ಎರಡರಷ್ಟು ಕೈ ಕಾಲುಗಳೆಲ್ಲ ಇರ್ತದೆ ಅಂತ ಅರ್ಥ. ಹಾಗೆ ಭಗವಂತನ ಅನಂತ ರೂಪಗಳನ್ನು ತೋರಿಸ್ತಾ ಇದ್ದಾನೆ. ದಿವ್ಯವಾದಂತಹ ಮಾಲೆಗಳನ್ನು, ಬಟ್ಟೆಗಳನ್ನು ಭಗವಂತ ಧರಿಸಿದ್ದಾನೆ. ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ, ಅತ್ಯಂತ ಆಶ್ಚರ್ಯಮಯವಾದಂತಹ ಭಗವಂತನ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ. ದಿವಿಸೂರ್ಯ ಸಹಸ್ರಸ್ಯ, ಎಷ್ಟು ಪ್ರಕಾಶ ಕಾಣ್ತಾ ಇದೆ ಅಂತಂದರೆ, ಒಮ್ಮೆಲೆ 1000 ಅನಂತ ಸೂರ್ಯಗಳು ಯುಗಪದ್ ಒಮ್ಮೆಲೆ ಉದಯಿಸಿದರೆ ಎಷ್ಟು ಪ್ರಕಾಶ ಕಾಣುತ್ತೋ ಅಷ್ಟು ಭಗವಂತನ ಪ್ರಕಾಶ. ಬರೀ ಪ್ರಕಾಶನೇ ಕಾಣಿಸ್ಬೇಕು, ಅದು ರೂಪನೇ ಕಾಣಿಸಲ್ಲ ಅಷ್ಟು. ಯಾಕೆಂದರೆ ನಾವು ಸ್ವಲ್ಪ ಊಹೆ ಮಾಡ್ಕೋಬೇಕು. ಒಂದು ಸೂರ್ಯನ ಉದಯವನ್ನು ನೋಡಲಿಕ್ಕೆ ನಮ್ಮ ಕಣ್ಣಿಂದ ಆಗಲ್ಲ. ಅಂದಮೇಲೆ ಅನಂತ ಸೂರ್ಯರು ಒಟ್ಟಿಗೆ ಉದಯಿಸಿದರೆ ಏನು ಕಾಣಬೇಕು? ಎಲ್ಲ ಕಡೆ ಬೆಳಕೆ ಕಾಣಬೇಕು. ಆ ರೀತಿ ಪ್ರಕಾಶ, ಭಗವಂತನ ಪ್ರಕಾಶ ಇದೆ. ಸರ್ವತ್ರ ಪರಮಾತ್ಮನ ಪ್ರಕಾಶ ಇದೆ. ಹೇಗಸ್ಥಂ ಜಗತ್ಕೃಸ್ತಂ ಪ್ರವಿಭಕ್ತಂ ಅನೇಕಧ ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಆ ರೀತಿಯಾಗಿ ಭಗವಂತ ಸಮಸ್ತ ಜಗತ್ತಿಗೆ ಆಶ್ರಯನಾದಂತಹ ಪರಮಾತ್ಮನನ್ನು ನೋಡ್ತಾ ಇದ್ದಾನೆ. ತದಸ್ಸ ಭಸ್ಮ್ಯಾವಿಷ್ಟ. ಆಗ ಅವನಿಗೆ ಅತ್ಯಂತ ಆಶ್ಚರ್ಯವಾಗಿ ರೋಮಾಂಚ ಆಗಿಬಿಡುತ್ತದೆ ಅರ್ಜುನನಿಗೆ. ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರ ಭಾಷತ. ನಮಸ್ಕಾರವನ್ನು ಮಾಡಿ ಮಾತನಾಡ್ತಾನೆ ಅರ್ಜುನ. ಪಶ್ಯಾಮಿ ದೇವಾನ್ಸ್ತವ ದೇವದೇಹೇ ಸರ್ವಾನ್ಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನ್ ರಗಾಶ್ಚ ದಿವ್ಯಾನ್. ಸ್ವಾಮಿ, ನಿನ್ನ ಅನಂತವಾದಂತಹ ಈ ರೂಪಗಳೆಲ್ಲ ನಾನು ನೋಡ್ತಾ ಇದ್ದೇನೆ. ಈ ರೂಪಗಳಲ್ಲಿ ನಾನು ಸರ್ವಾನ್ ಭೂತ ವಿಶೇಷ ಸಂಘಾನ್, ಎಲ್ಲ ಭೂತಗಳು, ಪಂಚಮಹಾಭೂತಗಳು, ಅಹಂಕಾರ ತತ್ವ, ಮಹತ್ತತ್ವ, ಪ್ರಕೃತಿ ತತ್ವ ಇವೆಲ್ಲವೂ ನಿನ್ನಲ್ಲಿ ಆಶ್ರಯಿಸಿದೆ. ಬ್ರಹ್ಮದೇವರಿದ್ದಾರೆ ಕಮಲಾಸನರಾಗಿ, ಮತ್ತು ಋಷಿಗಳು, ರುದ್ರದೇವರು, ಇಂದ್ರದೇವರು, ಎಲ್ಲ ದೇವತೆಗಳು, ಎಲ್ಲ ನಾಗಗಳು, ಗಂಧರ್ವರು, ಋಷಿಗಳು, ಮುನಿಗಳು, ಮನುಷ್ಯರು, ಪಶು ಪಕ್ಷಿ ಕ್ರಿಮಿಕೀಡು ಎಲ್ಲವೂ ಕೂಡ ನಿನ್ನಲ್ಲಿ ತೋರ್ತಾ ಇದೆ ನನಗೆ. ಹೇಗೆ ಕೃಷ್ಣ ಪರಮಾತ್ಮನ ಬಾಯಿಯ ಒಳಗಡೆ ಯಶೋಧ ಬ್ರಹ್ಮಾಂಡವನ್ನು ನೋಡ್ತಾಳೋ ಆ ರೀತಿ ಸಮಸ್ತವಾದ ಜಗತ್ತನ್ನು ಅರ್ಜುನ ಭಗವಂತನ ರೂಪಗಳಲ್ಲಿ ನೋಡ್ತಾ ಇದ್ದಾನೆ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿತ್ತಾಂ ಸರ್ವತೋ ಅನಂತ ರೂಪಂ. ನಿನ್ನ ರೂಪಗಳಿಗೆ ಆದಿ ಇಲ್ಲ, ನಿನ್ನ ರೂಪಕ್ಕೆ ಮಧ್ಯೆ ಇಲ್ಲ, ಅಂತ್ಯ ಇಲ್ಲ. ಎಲ್ಲಿ ನೋಡಿದ್ರೂ ದೇವರ ರೂಪ, ಸುತ್ತಲೂ ತಿರುಗ್ತಾನೆ, ಎಲ್ಲ ಕಡೆ ಭಗವಂತ ಕಾಣಿಸ್ತಾ ಇದ್ದಾನೆ. ಆ ಭಗವಂತನ ರೂಪಗಳಿಗೆ ಆದಿ ಇಲ್ಲ, ಮಧ್ಯೆ ಇಲ್ಲ, ಅಂತ್ಯ ಇಲ್ಲ. ಆ ರೀತಿಯಾಗಿ ಭಗವಂತ ತನ್ನ ವ್ಯಾಪ್ತವಾದ ರೂಪವನ್ನು ತೋರಿಸ್ತಾ ಇದ್ದಾನೆ. ಆ ರೂಪಗಳನ್ನು ವರ್ಣನೆ ಮಾಡ್ತಾನೆ. ಕಿರೀಟಿನಂ ಗದಿನಂ ಚಕ್ರಣಂಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿತ್ತಾಂ ದುರ್ನಿರೀಕ್ಷ್ಯಂ ಸಮಂತ ದೀಪ್ತಾನಾರ್ಕ ದ್ಯುತಿಮ ಪ್ರಮೇಯಂ. ಎಲ್ಲ ರೂಪಗಳಲ್ಲೂ ಕೂಡ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ. ಗದಾ, ಚಕ್ರ, ಒಂದೊಂದು ಬೇರೆ ಬೇರೆ ನಾನಾ ರೀತಿಯ ಆಯುಧವನ್ನು ಹಿಡ್ಕೊಂಡಿದ್ದಾನೆ. ತೇಜೋ ರಾಶಿಂ, ಸರ್ವತ್ರ ತೇಜೋ ರೂಪವಾಗಿ ಭಗವಂತ ಕಾಣ್ತಾ ಇದ್ದಾನೆ. ಎಲ್ಲ ದಿಕ್ಕುಗಳನ್ನು ಬೆಳಗ್ತಾ ಇದ್ದಾನೆ. ಅಂತಹ ದುರ್ನಿರೀಕ್ಷ್ಯಂ, ನೋಡಲಿಕ್ಕೆ ಕಣ್ಣಿಂದ ಸಾಕಾಗ್ತಾ ಇಲ್ಲ ಅವನಿಗೆ. ಆ ದಿವ್ಯವಾದಂತಹ ಕಣ್ಣನ್ನು ಕೊಟ್ಟರೂ ಕೂಡ ಪೂರ್ಣವಾಗಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಸಮಂತಾತ್, ಎಲ್ಲ ಕಡೆ ಇದೆ ಭಗವಂತನ ರೂಪ. ಇಲ್ಲಿ ಇದೆ, ಇಲ್ಲಿಲ್ಲ, ಇಲ್ಲಿದೆ, ಇಲ್ಲಿಲ್ಲ, ಈ ಥರ ಅಲ್ಲ. ಎಲ್ಲ ಕಡೆನೂ ಕೂಡ ಭಗವಂತನ ರೂಪ, ಮೇಲುಗಡೆ, ಕೆಳಗಡೆ, ಒಳಗಡೆ, ಹೊರಗಡೆ ಸರ್ವತ್ರ ವ್ಯಾಪ್ತನಾಗಿ ಭಗವಂತ ಅವನಿಗೆ ತೋರಿಸ್ತಾ ಇದ್ದಾನೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯೇ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಸ್ವಾಮಿ, ನೀನೇ ಎಲ್ಲದಕ್ಕೂ ಆಶ್ರಯನಾಗಿದೆಯಾ. ಪರಮಂ ವೇದಿತವ್ಯಂ ತ್ವಮಕ್ಷರಂ, ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ.
ನಿನಗೆ ನಾಶ ಇಲ್ಲ, ಎಂದೂ ಕೂಡ ನಾಶ ಇಲ್ಲ. ನೀನು ನಮ್ಮ ದೇಹ ಬ್ರಹ್ಮದೇವರನ್ನ ಹಿಡ್ಕೊಂಡು ಎಲ್ಲ ಜೀವರಾಶಿಗಳಿಗೂ ಕೂಡ ಶರೀರ ನಾಶ ಇದೆ. ಬ್ರಹ್ಮಾದಿ ಜೀವಾ ಶರೀರ ಕ್ಷರಣಾಕ್ಷರಾಹ, ಶರೀರದ ನಾಶ ಇರುವಂತಹ ಎಲ್ಲರೂ ಕೂಡ ಕ್ಷರರು. ಅದಿಲ್ಲದೆ ಇರುವಂತಹ ಭಗವಂತನಿಗೆ ಅಕ್ಷರ ಅಂತ ಕರೀತಾರೆ. ಭಗವಂತನ ದೇಹ ನಿತ್ಯ. ತಿಳಿಯಬೇಕಾದಂತಹ ವಸ್ತುವಿನಲ್ಲಿ ಸರ್ವೋತ್ತಮವಾದಂತಹ ವಸ್ತು ಯಾರು ಅಂತಂದರೆ ಅದು ನೀನು. ಪರಮಂ ವೇದಿತವ್ಯಂ. ನಾವು ತಿಳಿದೀವಿ, ಬೇಕಾದಷ್ಟು ತಿಳ್ಕೊತೀವಿ. ಹುಟ್ಟಿದಾಗಿಂದ ಸಾಯೋ ತನಕ ಬೇಡದೇ ಇರೋ ವಿಷಯಗಳ ಬಗ್ಗೆನೇ ವಿಚಾರ ಮಾಡ್ತಾ 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 ನಮ್ಮ ಬುದ್ಧಿಯನ್ನು, ನಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತೀವಿ. ತಿಳಿಯಬೇಕಾದಂತಹ ದೇವರ ಮಹಿಮೆಯನ್ನೇ ತಿಳಿದೇ ಮರ್ತು ಹೋಗ್ಬಿಡ್ತೀವಿ. ಹಾಗೆ ಮಾಡಬಾರ್ದು. ಯಾಕೆ ಅಂತಂದರೆ ಶ್ರೀಮದ್ ಭಾಗವತದಲ್ಲಿ ಬ್ರಹ್ಮದೇವರು ತಾವು ಅನೇಕ ಜೀವರಾಶಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ದೇಹಗಳನ್ನು 84 ಲಕ್ಷ ಯೋನಿಗಳು, 84 ಲಕ್ಷ ಯೋನಿ ದಾಟಿ ಬಂದ ಈ ಶರೀರ, ಅಷ್ಟು ಯೋನಿಗಳಿವೆ. ಆ ಯೋನಿಗಳನ್ನೆಲ್ಲ ಬ್ರಹ್ಮದೇವರು ಸೃಷ್ಟಿ ಮಾಡಿದಾಗ ಅವರಿಗೆ ಸಂತೋಷನೇ ಆಗಲಿಲ್ವಂತೆ. ಕೊನೆಗೆ ಮನುಷ್ಯ ಶರೀರವನ್ನು ಸೃಷ್ಟಿ ಮಾಡಿದಾಗ ಬ್ರಹ್ಮಾವಬೋಧ ದಿಶಣಂ ಮುದಮಾಪದೇವ, ಮನುಷ್ಯ ಶರೀರವನ್ನು ಸೃಷ್ಟಿ ಮಾಡಿದಾಗ ಸಂತೋಷ ಆಯಿತಂತೆ ಬ್ರಹ್ಮದೇವರಿಗೆ. ಯಾಕೆ ಅಂತಂದರೆ ಇವಾಗ ನನ್ನ ಸೃಷ್ಟಿ ಸಾರ್ಥಕ ಆಯಿತು. ಯಾಕೆ ಅಂತಂದರೆ ಈ ಮನುಷ್ಯ ಶರೀರದಲ್ಲಷ್ಟೇ ದೇವರ ಜ್ಞಾನವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಬೇರೆ ಯಾವ ಶರೀರದಲ್ಲೂ ಭಗವಂತನ ಜ್ಞಾನ ಆಗೋದಿಲ್ಲ ಅಂತ ಸುತರಾಮ್ ಆಗಲ್ಲ. ಕೇವಲ ಹುಟ್ಟೋದು, ತನಗೆ ಯಾವ ಆಹಾರ ಹೇಗೆ ನಾನು ಹುಡುಕಬೇಕು, ಹೇಗೆ ತಿನ್ನಬೇಕು, ಹೇಗೆ ಮಲ್ಕೋಬೇಕು, ಹೇಗೆ ಮಕ್ಕಳನ್ನು ಪಡಿಬೇಕು, ಭೋಗ ಮಾಡೋದು ಹೇಗೆ, ಸಾಯೋದು ಅಷ್ಟೇ. ಇಷ್ಟೇ ಎಲ್ಲ ಯೋನಿಗಳಲ್ಲೂ ಇರುವಂತಹ ಪ್ರಕ್ರಿಯೆ ಇಷ್ಟೇ. ದೇವರ ಜ್ಞಾನ ಅನ್ನೋದು ಶೂನ್ಯ ಬೇರೆ ಯೋನಿಗಳಲ್ಲಿ. ಕೇವಲ ಮನುಷ್ಯ ಶರೀರದಲ್ಲಷ್ಟೇ ದೇವರ ಜ್ಞಾನವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅಂತಹ ಮನುಷ್ಯ ಜನ್ಮವನ್ನು ನಾವು ಪಡೆದ ಮೇಲೂ ಕೂಡ ಒಂದು ವೇಳೆ ದೇವರ ಜ್ಞಾನವನ್ನು ಪಡ್ಕೊಳ್ಳಿಲ್ಲ ಅಂತಂದರೆ ಅದು ಮೇಲಕ್ಕೆ, ಪರ್ವತದ ಮೇಲೆ ತುದಿಗೆ ಹೋಗಿ ಕೆಳಗೆ ಬಿದ್ದರೆ ಏನು ಗತಿ ಆಗಬೇಕೋ ಆ ಗತಿ ಆಗ್ತದೆ. ಯಾಕೆಂದರೆ ಕೊನೆಯ ಮನುಷ್ಯ ಶರೀರದ ಮುಂದೆ ಇನ್ಯಾವುದೂ ಉತ್ತಮವಾದ ಶರೀರ ಇಲ್ಲ. ಇದೇ ಲಾಸ್ಟ್. ಭಗವಂತ ಅದನ್ನು ಕೊಟ್ಟಿದ್ದಾನೆ ನಮಗೆ. ಅದನ್ನು ಕೊಟ್ಟಾಗ ಅದನ್ನು ಸಾರ್ಥಕಪಡಿಸ್ಕೋಬೇಕು ಅಂತಂದರೆ ನಾವು ಪ್ರಯತ್ನಪೂರ್ವಕವಾಗಿ ಜ್ಞಾನವನ್ನು ಪಡ್ಕೋಬೇಕು, ಶ್ರವಣಾದಿಗಳನ್ನು ಮಾಡಬೇಕು. ಅದನ್ನು ಮಾಡಿದ್ರೂ ಮಾಡದೇನೆ ವ್ಯರ್ಥ ಮಾಡ್ಕೊಂಡ್ವಿ ಅಂತಂದರೆ ಅದು ಪರ್ವತದ ಮೇಲೆ ಬಿದ್ದರೆ ಹೇಗೆ ಮನುಷ್ಯ ಸಾಯ್ತಾನೋ ಹಾಗೆ ನಾವು ಸಾಯುವಂಥ ಪರಿಸ್ಥಿತಿ ಬರುತ್ತೆ. ಇಹ ಚೇದವೇದೀತ್ ಅಥ ಸತ್ಯಮಸ್ತಿ ನ ಚೇದಿಹಾವೇದೀತ್ ಮಹತಿ ವಿನಷ್ಟಿ. ಉಪನಿಷತ್ತು ಹೇಳ್ತದೆ ಒಂದು ಮಾತು. ಈ ಒಂದು ಶರೀರದಲ್ಲಿ ಭಗವಂತನ ಜ್ಞಾನವನ್ನು ಮಾಡಿಕೊಂಡ್ರೆ ಮುಂದೆ ನಮಗೆ ಕ್ಷೇಮ ಇದೆ. ಅಥ ಸತ್ಯಮಸ್ತಿ, ಮುಂದೆ ಭಗವಂತ ನಮಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನು ಕೊಡುವ ಶರೀರವನ್ನೇ ಕೊಡ್ತಾನೆ. ನಚೇದಿಹಾವೇದೀತ್, ಒಂದು ವೇಳೆ ಈ ಶರೀರದಲ್ಲಿ ನಾವು ಜ್ಞಾನವನ್ನು ಸಂಪಾದನೆ ಮಾಡಲಿಲ್ಲ ಅಂತಂದರೆ ಮಹತಿ ವಿನಷ್ಟಿ, ಮೇಲಿಂದ ಕೆಳಗೆ ಬಿದ್ದಂತಾಗುತ್ತೆ. ಭಗವಂತ ಮತ್ತೆ ನಮಗೆ ಉತ್ತಮ ಜನ್ಮವನ್ನು ಕೊಡೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ನಮ್ಮ ಬುದ್ಧಿಯನ್ನು ಎಷ್ಟಿದೆಯೋ ಅಷ್ಟನ್ನು ಖರ್ಚು ಮಾಡಿ ದೇವರ ಮಹಿಮೆಯನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡಬೇಕು. ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು. ಬೇರೆ ಬೇರೆ ಏನೋ ಸ್ಕೂಲಿಗೆ ಕಳಿಸ್ತಾರೆ ತಂದೆ ತಾಯಿಗಳು, ಅಲ್ಲಿ ಅದನ್ನು ತಿಳ್ಕೊಳ್ಳೋದು. ದೊಡ್ಡ ಕ್ಲಾಸ್ ಆದರೆ ಅದನ್ನು ಓದಲಿಕ್ಕೆ ಜಾಸ್ತಿ ಇದೆ, ಎಲ್ಲ ಧರ್ಮಕರ್ಮಗಳನ್ನು ಬಿಟ್ಬಿಡೋದು, ಬರೀ ಅದೇ ಓದೋದಾಗಿ ಮತ್ತು ಕೆಲಸ ಸೇರೋದು. ಆ ಕೆಲಸದಲ್ಲೂ 12 ಗಂಟೆಗಳ ಕಾಲ ಕೆಲಸ, ಯಾರಿಗೋ ಏನೋ ಕೆಲಸ ಮಾಡ್ತಾ ನಮ್ಮ ಹಣ ಸಂಪಾದನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿ ನಮ್ಮೆಲ್ಲ ಬುದ್ಧಿಯನ್ನು ಅದಕ್ಕೆ ಖರ್ಚು ಮಾಡ್ತೀವಿ. ದೇವರವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದೇ ಇಲ್ಲ. ಆ ರೀತಿ ಜೀವನವನ್ನು ಸರ್ವಥಾ ಹಾಳು ಮಾಡ್ಕೋಬಾರ್ದು. ಕೌಮಾರ ಆಚರಿತ್ರಾಜ್ಞಃ ಧರ್ಮಾನ್ ಭಾಗವತಾನಿಹ. ಸಣ್ಣ ವಯಸ್ಸಿರಬೇಕಾದ್ರೇ ಭಗವಂತನ ಕಥೆಗಳನ್ನು, ಭಗವಂತನ ಸಣ್ಣ ಗ್ರಂಥಗಳನ್ನು ಅಧ್ಯಯನ ಮಾಡುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು. ಇನ್ನೂ ಹೆಚ್ಚೆಚ್ಚು ಮಾಡ್ಕೋತ ಹೋಗಬೇಕು ವಿನಃ ಅದನ್ನು ಬಿಡಬಾರ್ದು. ಆ ರೀತಿಯಾಗಿ ನಾವು ಸಾರ್ಥಕ ಮಾಡ್ಕೋಬೇಕು ನಮ್ಮ ಬುದ್ಧಿಯನ್ನು, ಜ್ಞಾನವನ್ನು. ಪರಮಂ ವೇದಿತವ್ಯಂ, ತಿಳಿಯಬೇಕಾದಂಥ ವಸ್ತುವಿನಲ್ಲೇ ಸರ್ವೋತ್ತಮನಾದಂತಹ ಪರಮಾತ್ಮ ನೀನೇ ಎಲ್ಲದಕ್ಕೂ ಕೂಡ ಆಶ್ರಯನಾಗಿದೆಯಾ. ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿ ಯಾವ ಪ್ರತಿಕ್ರಿಯಂ ತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಸ್ಸ ಸರ್ವಾಹ. ನೀನು ಎಲ್ಲ ದಿಕ್ಕುಗಳಲ್ಲೂ ಕೂಡ ವ್ಯಾಪ್ತನಾಗ್ಬಿಟ್ಟಿದ್ಯಾ. ದಿಕ್ಕೇ ಕಾಣ್ತಾ ಇಲ್ಲ ನನಗೆ, ಬೇರೆ ದಿಕ್ಕೇ ಕಾಣ್ತಾ ಇಲ್ಲ. ಎಲ್ಲ ಭೂಮಿ, ಆಕಾಶ, ಅಂತರಿಕ್ಷ ಸರ್ವತ್ರ ವ್ಯಾಪ್ತನಾಗಿದೆಯಾ. ಅಮಿಹಿತ್ತಾಂ ಸುರಸಂಘಾ ವಿಶಂತಿ ಕೇಚಿತ್ ಭೀತಾ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧಸಂಘಾ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ.
ಸ್ವಾಮಿ, ನಿನ್ನನ್ನು ಎಲ್ಲ ದೇವತೆಗಳು ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ತ್ವಾಂ ಸುರಸಂಘ ವಿಶಂತಿ, ದೇವತೆಗಳು ನಿನ್ನನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಏನು ದೇವರನ್ನು ಪ್ರವೇಶ ಮಾಡುವುದು ಅಂತಂದರೆ ಏನು ಅಂದರೆ, ದೇವರನ್ನು ಪ್ರವೇಶ ಮಾಡುವುದು ಅಂದರೆ ಸಾಯುಜ್ಯ ಮೋಕ್ಷವನ್ನು ಹೊಂದೋದು ಅಂತ ಅರ್ಥ. ಅವರೆಲ್ಲರೂ ಕೂಡ ಮುಕ್ತರಾಗ್ತಾ ಇದ್ದಾರೆ. ಮುಕ್ತರಾದಂತಹ ದೇವತೆಗಳು ನಿನ್ನನ್ನು ಹೊಂದುತ್ತಾ ಇದ್ದಾರೆ. ಅದನ್ನು ನಾನು ನೋಡ್ತಾ ಇದ್ದೇನೆ. ಕೆಲವರು ಭಯದಿಂದ ಪ್ರಾಂಜಲಯ ಗ್ರಂಥಿ ನಮಸ್ಕಾರವನ್ನು ಮಾಡಿ ನಿನ್ನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಮಹರ್ಷಿಗಳು, ಸಿದ್ಧರು ಎಲ್ಲರೂ ಕೂಡ ನಿನ್ನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ನಿನ್ನಲ್ಲಿ ಅನೇಕ ದೇವತೆಗಳು ಇರೋದನ್ನು ನಾನು ನೋಡ್ತಾ ಇದ್ದೇನೆ. ಈ ರೀತಿಯಾಗಿ ಅನೇಕ ರೀತಿಯ ಸ್ತೋತ್ರವನ್ನು ಮಾಡಿ ವಕ್ತ್ರಾಣಿತೆ ತುರಮಾಣಾಮಿ ಸಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಹೇಳ್ತಾನೆ. ಅರ್ಜುನ ಹೇಳ್ತಾನೆ, ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಘೈಹಿ. ನೋಡಿ, ಅರ್ಜುನ ಯಾಕೆ ನಿಂತಿದ್ದಾನೆ ಇವಾಗ? ಯುದ್ಧ ರಣರಂಗದಲ್ಲಿ ಯುದ್ಧ ಮಾಡಲಿಕ್ಕೆ ಅಂತ ನಿಂತಿದ್ದಾನೆ. ಎದುರುಗಡೆ ಇರುವಂತಹ ಶತ್ರುಗಳು ಯಾರು ಅಂತಂದರೆ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಮೊದಲಾದಂತಹ ಎಲ್ಲ ಕೌರವರಿದ್ದಾರೆ. ಅವರಿಗೆ ಸಹಾಯ ಮಾಡುವಂತಹ ರಾಜರೆಲ್ಲ ಇದ್ದಾರೆ. ಅದನ್ನು ನೋಡ್ತಾ ಇದ್ದಾನೆ ಇವನು ಅರ್ಜುನ. ಹೇಗೆ ಅಂತಂದರೆ, ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಭೀಷ್ಮ, ದ್ರೋಣ, ಸೂತಪುತ್ರ ತಥಾಸೋ ಸಹಾಸ್ಮದೀಯರಪಿ ಯೋಧಮುಖ್ಯೈ. ಎಲ್ಲ ಯೋಧರು, ಆ ಕೌರವರಿಗೆ ಸಹಾಯ ಮಾಡುವಂತಹ ಅನೇಕ ರಾಜರು, ಭಾರತದಲ್ಲಿರುವಂತಹ ಎಲ್ಲ ರಾಜರು ಬಂದಿರ್ತಾರಲ್ಲಿ. ಮಹಾಭಾರತ ಯುದ್ಧದಲ್ಲಿ ಯಾಕಷ್ಟು ಮಹತ್ವ ಅಂತಂದರೆ, ಆ ಯುದ್ಧದಲ್ಲಿ ಪಾಲ್ಗೊಳ್ಳದೇ ಇರುವಂತಹ ರಾಜನೇ ಇಲ್ಲ. ಈ ಭಾರತ ದೇಶದಲ್ಲಿರುವ ಎಲ್ಲ ರಾಜರು ಬಂದಿರ್ತಾರಲ್ಲಿ ಯುದ್ಧಕ್ಕೆ ಅಂತ. ಅವರೆಲ್ಲರನ್ನು ನೋಡ್ತಾ ಇದ್ದಾನೆ. ಹೇಗೆ ನೋಡ್ತಾ ಇದ್ದಾನೆ ಅಂದರೆ, ವಕ್ತ್ರಾಣಿತೆ ತ್ವರಮಾಣ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ. ನಿನ್ನ ಒಂದು ಉಗ್ರವಾದಂತಹ ಹಲ್ಲುಗಳಿರುವ ಮುಖದಲ್ಲಿ ಅವರೆಲ್ಲ ಪ್ರವೇಶ ಮಾಡ್ತಾ ಇದ್ದಾರಂತೆ. ಅಂದರೆ ಏನರ್ಥ? ಸಾಯ್ತಾ ಇದ್ದಾರೆ ಅಂತ ಅರ್ಥ. ಭಯಾನಕವಾದಂತಹ ದೇವರ ಹಲ್ಲುಗಳು, ಆ ಹಲ್ಲುಗಳಿರುವಂತಹ ಬಾಯಿ ತೆರೆದಿದ್ದಾನೆ. ಅಲ್ಲಿ ಎಲ್ಲರೂ ಪ್ರವೇಶ ಮಾಡ್ತಾ ಇದ್ದಾರೆ. ಅದನ್ನು ನೋಡ್ತಾ ಇದ್ದೇನೆ ನಾನು. ಕೇಶಿ ವಿಲಗ್ನ ದಶನಾಂತರೇಶು. ಆ ಪ್ರವೇಶ ಮಾಡಬೇಕಾದ್ರೆ ಅವರನ್ನು ಭಗವಂತ ಹಲ್ಲುಗಳ ಮಧ್ಯೆ ಅವರು ಸಿಕ್ಕಾಕೊಳ್ತಾ ಇದ್ದಾರಂತೆ. ಆ ರೀತಿಯಾಗಿ ನೋಡ್ತಾ ಇದ್ದಾನೆ. ಚೂರ್ಣದೈ ಉತ್ತಮಂಗೈಹಿ, ಅವರನ್ನು ಕಡ್ದು ತಿಂತಾ ಇದ್ದಾನೆ ಭಗವಂತ. ಅವರ ಹಲ್ಲುಗಳ ಮಧ್ಯದಲ್ಲಿ ಅವರ ತಲೆಗಳು ಸಿಕ್ಕಾಕೊಂಡು ಪುಡಿ ಆಗ್ತಾರೆ. ಚೂರ್ಣ ನೋಡಿ, ಸ್ಪಷ್ಟ ಅದೇ ಮಾತಾಡ್ತಾರೆ. ಚೂರ್ಣದೈಹಿ ಉತ್ತಮಾಂಗೈಹಿ, ಪುಡಿಯಾದಂತಹ ಅವರ ಬುರುಡೆಗಳು. ಆ ರೀತಿ ಉಗ್ರವಾದಂತಹ ರೂಪವನ್ನು ನಾನು ನೋಡ್ತಾ ಇದ್ದೇನೆ. ಅಂದರೆ ದೇವರೇ ಎಲ್ಲವನ್ನೂ ಕೂಡ ಸಂಹಾರ ಮಾಡ್ತಾ ಇದ್ದಾನೆ, ನಾನು ಸಂಹಾರ ಮಾಡೋನಲ್ಲ. ಅದನ್ನೇ ಅವನ ಮುಂದೆ ಕೃಷ್ಣ ಹೇಳ್ತಾನೆ, ಯಥಾ ನದೀನಾಂ ಬಹವೋಂಬುವೇಗ ಸಮುದ್ರಮೇವಾಭಿಮುಖ ದ್ರವಂತಿ ತಥಾ ತವಾಮಿ ನರಲೋಕವೀರ ವಿಶಂತಿ ವಕ್ತ್ರಾಣ ವಿವಿಜ್ವಲಂತಿ. ಅಷ್ಟು ವೇಗದಿಂದ ನದಿಯ ಹರಿಯುವ ವೇಗದಂತೆ ಎಲ್ಲ ಆ ಯೋಧರೆಲ್ಲ ನಿನ್ನ ಮುಖ ಪ್ರವೇಶ ಮಾಡ್ತಾ ಇದ್ದಾರೆ. ಸ್ವಾಮಿ, ನನಗಿನ್ನೂ ನಿನ್ನ ಮಹಿಮೆ ಅರ್ಥ ಆಗ್ತಾ ಇಲ್ಲ, ಅದನ್ನು ಹೇಳು ಅಂತ ಮತ್ತೆ ಅರ್ಜುನ ಕೇಳ್ತಾನೆ. ಆಖ್ಯಾಹಿಮೇಕೋ ಭವಾನುಗ್ರ ರೂಪೋ ನಮಸ್ತು ಮೇ ದೇವ ವರಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಮಿದ ಪ್ರವೃತ್ತಿಂ. ಸ್ವಾಮಿ, ಈ ರೀತಿ ಉಗ್ರವಾದಂತಹ ರೂಪವನ್ನು ನನಗೆ ತೋರಿಸ್ತಾ ಇದೆಯಲ್ಲ, ಯಾಕೆ ತೋರಿಸ್ತಾ ಇದೆಯಾ? ನನಗೆ ಅರ್ಥ ಆಗ್ತಾ ಇಲ್ಲ. ಇದು ವಿಶ್ವರೂಪ ಅಂದರೆ ಎಲ್ಲ ಕಡೆ ವ್ಯಾಪ್ತವಾದಂತಹ ರೂಪ. ಎಲ್ಲ ಜಗತ್ತು ನಿನ್ನಲ್ಲಿ ಹೇಗೆ ಆಶ್ರಯಿಸಿದೆ, ಯಾವ ಅಂಗಗಳಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ ಅದನ್ನು ತೋರಿಸ್ಬೇಕು ಅಷ್ಟೇ. ಅದು ಬಿಟ್ಟು ಎಲ್ಲ ಇಲ್ಲಿ ಇರುವಂತಹ ರಾಜರು, ದುರ್ಯೋಧನಾದಿಗಳು ಎಲ್ಲರೂ ನಿನ್ನ ಮುಖವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಅವರೆಲ್ಲ ಸಾಯ್ತಾ ಇದ್ದಾರೆ ನಿನ್ನ ಮುಖದಲ್ಲಿ ಬಿದ್ದು. ಒಂದು ಬೆಂಕಿಯ ಉಂಡೆಯಲ್ಲಿ ದೀಪದ ಹುಳುಗಳು ಬಿದ್ದು ಹೇಗೆ ಸಾಯಬೇಕೋ ಹಾಗೆ ಸಾಯ್ತಾ ಇದ್ದಾರೆ. ಅದು ನನಗೆ ಅರ್ಥ ಆಗ್ತಾ ಇಲ್ಲ, ಅದನ್ನು ತಿಳ್ಕೋಬೇಕಾಗಿದೆ, ದಯವಿಟ್ಟು ಹೇಳು ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಕಾಲೋಸ್ಮಿ ಲೋಕಕ್ಷೇಕತ್ ಪ್ರವೃದ್ಧ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ ಧೃತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನೀಕೇಶು ಯೋಧಾ. ಅರ್ಜುನ ಕೇಳು, ನಾನು ಕಾಲನಾಗಿದ್ದೀನಿ. ನಾನು ಲೋಕ ಯಾಕೆ ಇಲ್ಲ ನನ್ನನ್ನು ಕಾಲ ಅಂತ ಯಾಕೆ ಕರೀತಾರೆ? ಲೋಕಕ್ಷೇಕೃತ್ ಪ್ರವೃದ್ಧ, ಸಮಸ್ತವಾದ ಲೋಕವನ್ನು ಸಂಹಾರ ಮಾಡಬೇಕಾಗಿದೆ, ನಾನು ಮಾಡ್ತೇನೆ. ಸರ್ವ ಸಂಹಾರಕನಾದು, ಪ್ರಳಯವನ್ನು ಮಾಡೋನು ನಾನು. ಅದಕ್ಕೋಸ್ಕರ ನನ್ನನ್ನು ಕಾಲ ಅಂತ ಕರೀತಾರೆ. ಲೋಕಾನ್ ಸಮಾಹರ್ತು, ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ? ಎಲ್ಲ ಲೋಕವನ್ನು ನಾನು ಸಂಹಾರ ಮಾಡೋದಕ್ಕೆ ನಾನು ಶುರು ಮಾಡಿದ್ದೇನೆ. ಲೋಕ ಅಂದರೆ ಲೋಕದಲ್ಲಿರುವ ಜನರು. ಏನು ನೀನು ನೋಡ್ತಾ ಇದೆಯಲ್ಲ, ಯುದ್ಧದಲ್ಲಿ ಇರುವಂತಹ ಎಲ್ಲ ಜನರು, ಅದು ನಿನ್ನ ಪಕ್ಷದಲ್ಲಾಗಿರ್ಬೋದು, ಶತ್ರು ಪಕ್ಷಗಳಲ್ಲಾಗಿರ್ಬೋದು. ಶತ್ರು ಪಕ್ಷದಲ್ಲಿರುವವರು, ನಿಮ್ಮ ಪಕ್ಷದಲ್ಲಿರುವವರು ಎಲ್ಲರನ್ನೂ ಸಂಹಾರ ಮಾಡ್ಲಿಕ್ಕೆ ನಾನು ಇದ್ದೀನಿ ಇವಾಗ. ಹಾಗಾದರೆ ನನ್ನನ್ನು ಸಂಹಾರ ಮಾಡಿಬಿಡ್ತೀಯಾ?
ರಥೇ ಪಿತ್ವಾಂ ನ ಭವಿಷ್ಯಂತಿ ಸರ್ವೇ ವ್ಯವಸ್ಥಿತಃ ಪ್ರತ್ಯನಿಕೇಶು ಯೋಧಾಃ. ನಿನ್ನನ್ನು ಬಿಟ್ಬಿಡ್ತೀನಿ. ನೀನು ಪಾಂಡವರು, ಪ್ರತಿಪಕ್ಷದಲ್ಲಿ ಯಾರು ಅಶ್ವತ್ಥಾಮಾಚಾರ್ಯರು, ಕೃತವರ್ಮ, ಆಮೇಲೆ ಯಾರು ಕೃಪಾಚಾರ್ಯ, 3 ಜನ ಬಿಟ್ಟು ಎಲ್ಲರನ್ನೂ ಸಂಹಾರ ಮಾಡ್ತೀನಿ. ಅಷ್ಟು ಅದಕ್ಕೋಸ್ಕರನೇ ನಾನು ಈ ರೀತಿಯಾಗಿ ನೀನು ತೋರಿಸ್ತಾ ಇದ್ದೀನಿ. ಈ ಕೌರವರೆಲ್ಲ ನಾನು ನನ್ನ ಬಾಯಿ ಒಳಗಡೆ ಯಾಕೆ ತಿಂತಾ ಇದ್ದೀನಿ, ಸಂಹಾರ ಮಾಡ್ತಾ ಇರೋದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನಾನೇ ಸಂಹಾರ ಮಾಡೋ, ನೀನಲ್ಲ. ಅದನ್ನು ಹೇಳ್ತಾನೆ ಕೃಷ್ಣ ಪರಮಾತ್ಮ. ಇಲ್ಲಿ ಕಾಲ ಅಂತ ಹೇಳಿ ಭಗವಂತ ತನ್ನನ್ನು ತಾನು ಕರ್ಕೊಂಡಿದ್ದಾನೆ. ಕಾಲ ಶಬ್ದಕ್ಕೆ ಅರ್ಥ ಏನು ಅಂತಂದರೆ, ಕಲಬಂಧನೆ, ಕಲ ಸಂಹರಣೆ, ಕಲಜ್ಞಾನೆ, ಕಲವಿದಾರಣೆ, ವಿದ್ರಾವಣೆ, ಕಲ ಕಾಮಧೇನು. ಕಲ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಕಲ ಅನ್ನೋದು ನಂದು ಧಾತು, ಅದು ಆ ಧಾತುಗಳಿಗೆ ಅನೇಕ ಅರ್ಥಗಳಿದೆ. ಆ ಅರ್ಥಗಳನ್ನು ಬಳಸಿ ಇಲ್ಲಿ ಅರ್ಥವನ್ನು ಮಾಡ್ತಾರೆ. ಕಲ ಬಂಧನೆ ಅಂತಂದರೆ ಜಗತ್ತನ್ನು ಬಂಧನ ಮಾಡುವವನು ಭಗವಂತ, ಜಗತ್ತನ್ನು ಸಂಹಾರ ಮಾಡುವವನು ಭಗವಂತ. ಕಲಜ್ಞಾನೆ, ಜಗತ್ತಿಗೆ ಜ್ಞಾನವನ್ನು ನೀಡುವವನು ಭಗವಂತ. ಕಲ ವಿದ್ರಾವಣೆ, ಜಗತ್ತನ್ನು ವಿದ್ರಾವಣ ಮಾಡುವವನು ಭಗವಂತನಾಗಿದ್ದಾನೆ. ಏನೇನಿದೆಯೋ ಕಲ ಕಾಮಧೇನು, ಈ ಕಲ ಶಬ್ದಕ್ಕೆ ಏನು ಬೇಕಾದ್ರೂ ಅರ್ಥ ಹೇಳ್ಬೋದು. ಕಾಮಧೇನು ಅಂತ ಅದಕ್ಕೆ ಕರೀತಾರೆ. ಕಾಮಧೇನು ಅಂತಂದರೆ ನಾವು ಕೇಳಿದ್ದೆಲ್ಲ ಕೊಡ್ತದೆ. ಅದು ಇಂಥದ್ದು ಕೊಡಲ್ಲ ಅಂತಿಲ್ಲ. ಏನೇನು ಬಯಸ್ತೇವೋ ನಾವು, ಕಾಮ್ಯವಾದದ್ದು ನಮ್ಗೆ ಏನಿದೆಯೋ ಅವೆಲ್ಲವನ್ನು ಕೊಡುವಂತಹ ಧೇನು, ಅದಕ್ಕೆ ಅದನ್ನು ಕಾಮಧೇನು ಅಂತ ಕರೀತಾರೆ. ಹಾಗೆ ಕಲಶಬ್ದಕ್ಕೆ ನಾವು ಏನೇನು ಅರ್ಥವನ್ನು ನಾವು ಕಲ್ಪನೆ ಮಾಡ್ಬೋದು, ಎಲ್ಲ ಅರ್ಥಗಳನ್ನು ಹೇಳಿಕೊಡ್ತದೆ ಕಲ ಎನ್ನುವಂತಹ ಶಬ್ದ. ಹಾಗಾಗಿ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಬಂಧ, ಮೋಕ್ಷ ಏನೇನು ಬೇಕೋ ಎಲ್ಲ ಅರ್ಥಗಳನ್ನು ಸ್ವೀಕಾರ ಮಾಡಿದಾಗ ಎಲ್ಲವನ್ನೂ ಮಾಡುವವನು ಭಗವಂತ. ಹಾಗಾಗಿ ದೇವರಿಗೆ ಕಾಲ ಅಂತ ಕರೀತಾರೆ. ಮುಖ್ಯವಾಗಿ ಸಂಹಾರ ಕರ್ತೃವಾಗಿದ್ದಾನೆ ಭಗವಂತ. ಆ ಅರ್ಥವನ್ನು ಇಲ್ಲಿ ದೇವರು ಹೇಳ್ತಾ ಇದ್ದಾನೆ. ಲೋಕಕ್ಷಯಕೃತ, ಲೋಕವನ್ನು ನಾಶ ಮಾಡಲಿಕ್ಕೆ ಬಂದಿದ್ದೇನೆ, ಪ್ರವರ್ತನಾಗಿದ್ದೇನೆ. ಲೋಕ ಅಂದರೆ ಎಲ್ಲ ಜನರು ಅಲ್ಲ, ಇಲ್ಲಿರುವಂತಹ ಜನರೆಲ್ಲರನ್ನು ಕೂಡ. ಆದ್ದರಿಂದ ನೀನೇನು ಭಯಪಡಬೇಡ ಅರ್ಜುನ. ತಸ್ಮಾತ್ ಉತ್ತಿಷ್ಠ ಯಶೋ ಲಭಸ್ವ. ನಿನಗೇನು ಹೇಳಿದಿಲ್ಲ, ದ್ರೋಣಾಚಾರ್ಯರು ಅವರು ನಮಗೆ ಗುರುಗಳು, ಧನುರ್ವಿದ್ಯೆಯನ್ನು ಹೇಳ್ಕೊಟ್ಟವರು, ಅವ್ರನ್ನ ಹೆಂಗೆ ಕೊಲ್ಲೋದು. ಭೀಷ್ಮಾಚಾರ್ಯರು, ಅವ್ರಿಗೆ ಇಚ್ಛಾಮರಣ ಇದೆ, ಅವ್ರನ್ನ ಹೇಗೆ ಕೊಲ್ಲೋದು. ಕರ್ಣನಿಗೆ ಇಂದ್ರನ ರಕ್ಷಣೆ ಇದೆ, ಅವನಿಗೆ ಹೇಗೆ ಕೊಲ್ಲೋದು. ಜಯದ್ರಥ ಅವನು ವರ ಪಡ್ಕೊಂಡಿದ್ದಾನೆ, ಅವನ ತಲೆಯನ್ನು ಯಾರು ಸೀಳ್ತಾರೋ, ಯಾರು ಅವನ ಶಿರಚ್ಛೇದವನ್ನು ಮಾಡ್ತಾರೋ ಅವ್ರ ತಲೆ 1000 ಹೋಳ ಆಗುತ್ತೆ ಅನ್ನುವಂತಹ ವರ ಇದೆ. ಆದ್ದರಿಂದ ಯಾರು ಎಲ್ಲ ಬಲಿಷ್ಠರಿದ್ದಾರೆ, ಹೇಗೆ ಅವ್ರನ್ನ ಸಂಹಾರ ಮಾಡಬೇಕು ನಾನು ಅನ್ನುವಂತಹ ಭಯವನ್ನು ಪಡಬೇಡ ಅರ್ಜುನ. ಯಾಕೆ ಅಂತಂದರೆ, ಮಯೈವೇತಿ ನಿಹತಃ ಪೂರ್ವಮೇವ ನಿಮಿತ್ತ ಮಾತೃ ಭವ ಸವ್ಯಸಾಚಿನ್. ನಾನೇ ಇವ್ರನ್ನೆಲ್ಲ ಕೊಂದುಬಿಟ್ಟಿದ್ದೀನಿ, ಎಲ್ಲ ಸತ್ತೋಗ್ಬಿಡಿಯವ್ರನ್ನಾಗಲೇ, ನಾನೇ, ನನ್ನಿಂದ ಎಲ್ಲರೂ ಸತ್ತಿದ್ದಾರೆ. ಹಾಗಾಗಿ ನೀನೇನು ಮಾಡಬೇಕು ಅಂದರೆ ಕೇವಲ ಬಾಣ ಬಿಡಬೇಕಷ್ಟೇ. ಬಾಣವನ್ನು ಬಿಟ್ಟಾಗ ಅವರು ನೆಲಕ್ಕೆ ಉರುಳುತ್ತಾರೆ. ನೀನು ಬರೀ ನಿಮಿತ್ತ ಮಾತ್ರ, ನೀನು ಸಂಹಾರ ಮಾಡುವನಲ್ಲ. ಹಿಂದೆ ಅದನ್ನೇ ಹೇಳಿದರು, ನಾನು ಕೊಲ್ತಿದ್ದೀನಿ, ಇವನು ಸತ್ತ, ನಾನು ಸತ್ತೆ, ನಾನು ಕೊಂದೆ ಅನ್ನುವಂಥ ಈ ಅಭಿಮಾನ ಅದು ಸುಳ್ಳು. ಸಾಯುವನಲ್ಲಿ ಇರುವಂತಹ ಪರಮಾತ್ಮ ಅವನನ್ನು ಸಾಯಿಸ್ತಾನೆ. ಕೊಲ್ಲುವವನಲ್ಲಿ ಭಗವಂತನೇ ಇದ್ದು ಕೊಲ್ತಾನೆ. ಎಲ್ಲವನ್ನೂ ಮಾಡುವವನು ಪರಮಾತ್ಮನೇ. ಯಾರೂ ಸ್ವತಂತ್ರರಲ್ಲ. ನಮಗೆ ಸಾಯ್ಲಿಕ್ಕೆ ಇಷ್ಟ ಇದ್ದರೂ ಸಾಯ್ಲಿಕ್ಕಾಗಲ್ಲ, ಕೊಲ್ಲಬೇಕು ಅನ್ನೋ ಇಚ್ಛೆ ಇದ್ದರೂ ಕೊಲ್ಲಲಿಕ್ಕಾಗಲ್ಲ. ಇದು ನಮ್ಮ ಅಸ್ವಾತಂತ್ರ್ಯ ತೋರಿಸ್ತದೆ. ನಾವು ಏನು ಅನ್ಕೋತೀವಿ ಅದನ್ನು ಮಾಡಲಿಕ್ಕಾಗಲ್ಲ. ಅತ್ಯಂತ ಅಸ್ವತಂತ್ರರು ನಾವು. ಪರಮಾತ್ಮ ಹಾಗಲ್ಲ, ಅವನ ಇಚ್ಛೆ ಪಟ್ಟದ್ದನ್ನು ಅವನು ಮಾಡ್ತಾನೆ. ಹಾಗಾಗಿ ಅವನು ಸ್ವತಂತ್ರ. ಹಾಗಾಗಿ ಇವ್ರನ್ನೆಲ್ಲ ನಾನು ಕೊಲ್ತೀನಿ. ನಾನು ಯಾರ್ಯಾರು? ದ್ರೋಣಂ, ಭೀಷ್ಮಂ, ಜಯದ್ರಥಂಚ, ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹದಾಸ್ತಂ ಮಹಿ ಜಹಿಮಾ ವಚಿಷ್ಠ ಯುದ್ಧಸ್ವಚೇತಾಸಿ ರಣೇ ಸಪತ್ನಾನ್. ದ್ರೋಣರು, ಭೀಷ್ಮ, ಜಯದ್ರಥ, ಕರ್ಣ, ಕೃಪ ಯಾರ್ಯಾರಿದ್ದಾರೋ ಎಲ್ಲರನ್ನೂ ಕೂಡ ನಾನೇ ಅವ್ರನ್ನ ಸಂಹಾರ ಮಾಡಿಬಿಡ್ತೀನಿ. ನೀನು ಅವರನ್ನು ಗೆದ್ದು ನೀನು ಅವ್ರನ್ನ ಕೊಂದೆ ಎನ್ನುವಂತಹ ಕೀರ್ತಿ ಮಾತ್ರ ನಿನಗೆ. ವಸ್ತುತಸ್ತು ಕೊಂದವನು ನಾನು, ಕೀರ್ತಿ ನಿನಗೆ. ಅರ್ಜುನನೇ ಯಾರನ್ನ, ದ್ರೋಣಾಚಾರ್ಯನ ಯಾರು ಕೊಂದವನು? ಅರ್ಜುನ. ಭೀಷ್ಮಾಚಾರ್ಯನ ಯಾರು ಕೊಂದವನು? ಅರ್ಜುನ ಅಂತ ನಾವು ಎಲ್ಲ ಮಹಾಭಾರತದಲ್ಲಿ ಓದ್ತೀವಿ. ಆದರೆ ಕೊಲ್ಲವನು ಯಾರು? ನಾನೇ ಕೊಂದಿದ್ದು ಅಲ್ಲ. ಮತ್ತು ಅವ್ರಿಗೆಲ್ಲ ಅಷ್ಟು ಆಯುಷ್ಯವಿದೆಯಲ್ಲ. ಹಾಗಾದರೆ ಅದನ್ನೇನು ಭಯಪಡಬೇಡ, ಅವರ ಆಯುಷ್ಯವನ್ನೆಲ್ಲ ನಾನು ಹರಣ ಮಾಡಿಬಿಟ್ಟಿದ್ದೀನಿ. ಎಷ್ಟು ಆಯುಷ್ಯವಿದೆಯೋ ಅವ್ರಿಗೆ ಆ ಎಲ್ಲ ಆಯುಷ್ಯವನ್ನು ಅಪಹಾರ ಮಾಡಿ ಇನ್ನೇನು ಸಾಯುವಂಥ ಸ್ಥಿತಿ ಇದೆ. ಒಂದು ಬಾಣ ಬಿಡಬೇಕು, ಅವರು ಸಾಯಬೇಕು ಅಷ್ಟೇ. ಆ ರೀತಿಯ ಪರಿಸ್ಥಿತಿಯನ್ನು ನಾನು ತಂದು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ಈ ರೀತಿಯಾಗಿ ಹೇಳಿದಾಗ ಮತ್ತೆ ಅರ್ಜುನ ಕೇಳ್ತಾನೆ, ಸ್ಥಾನೇ ಹರ್ಷಿಗೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹರ್ಷ್ಯ ತ್ಯನಿರ್ಜ್ಯತೆ ಚ. ಅನೇಕ ಸ್ತೋತ್ರವನ್ನು ಮಾಡ್ತಾನೆ. ತ್ವಮಾದಿದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ.
ಈ ರೀತಿಯಾಗಿ ಎಲ್ಲ ಮತ್ತೆ ಅವನ ಭಗವಂತನ ವಿಸ್ತಾರವಾಗಿ ಸ್ತೋತ್ರವನ್ನು ಮಾಡ್ತಾನೆ. ಒಂದು ವಿಷಯವನ್ನು ಅವನು ಪ್ರಾರ್ಥನೆ ಮಾಡ್ತಾನೆ ಅರ್ಜುನ, ಸ್ವಾಮಿ ನಾನು ನಿನ್ನನ್ನು ಇಷ್ಟು ಮಹಿಮೆ ಇದೆ, ನಿಂದು ಇಷ್ಟು ಅದ್ಭುತವಾದಂತಹ ಅನಂತವಾದಂತಹ ಶಕ್ತಿ, ಜಗತ್ತನ್ನು ಧಾರಣೆ ಮಾಡುವಂತಹ, ಎಲ್ಲರನ್ನ ಸಂಹಾರ ಮಾಡುವಂತಹ ಶಕ್ತಿ ನಿನಗಿದೆ. ಇಂತಹ ನಿನ್ನನ್ನು ನಾನು ಏನೋ ತಿಳ್ಕೊಂಡ್ಬಿಟ್ಟಿದ್ದೆ ಇಷ್ಟು ದಿವಸ ನಿನ್ನನ್ನು ನಾನು ಬೇರೆ ರೀತಿಯೇ ತಿಳ್ಕೊಂಡಿದ್ದೆ, ದಯವಿಟ್ಟು ನನ್ನ ಕ್ಷಮಾ ಮಾಡುವಂತ ಕೇಳ್ತಾನೆ. ಸಖೇತಿ ಮತ್ತು ಪ್ರಸವಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಸ್ವಾಮಿ ನೀನು ಆದಿ ಮಧ್ಯ ಅಂತ್ಯರಹಿತನಾದವನು, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ನಮಃ ಪುರಸ್ತಾದದ ಪೃಷ್ಠದಷ್ಟೇ ನೋಡಿ, ಹಿಂದೆ ಮುಂದೆ ಒಳಗೆ ಹೊರಗೆ ಸರ್ವತ್ರ ವ್ಯಾಪ್ತನಾಗಿದೆಯಲ್ಲ ನೀನು. ಇಂತಹ ವಿಶ್ವರೂಪವನ್ನು ತೋರಿಸ್ತಾ ಇದೆಯಾ, ಇಂತಹ ಮಹಿಮೆ ಇರೋ ನಿನ್ನನ್ನು ನಾನು ಹೇ ಸಖ ಹೇ ಯಾದವ ಹೇ ಕೃಷ್ಣ ಈ ರೀತಿ ಕರೀತಾರೆ. ಕೃಷ್ಣ ಬಾರೋ ಇಲ್ಲಿ, ಹೇ ಯಾದವ ಬಾ ಇಲ್ಲಿ, ಹೋಗು ಅಲ್ಲಿ ಹೋಗ್ಬಾ, ಇಲ್ಲಿ ಹೋಗ್ಬಾ, ಈ ಕೆಲಸ ಮಾಡು, ಈ ರೀತಿ ನಾನು ನಿನ್ನನ್ನು ನನ್ನ ಕೆಲಸಕ್ಕೆ ಬಳಸ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಸಾಮಾನ್ಯ ಗೆಳೆಯ ಒಬ್ಬ ಇನ್ನೊಬ್ಬ ಗೆಳೆಯನ ಜೊತೆಗೆ ಹೇಗೆ ವ್ಯವಹಾರವನ್ನು ಮಾತಾಡಬೇಕೋ ಆ ರೀತಿ ನಿನ್ನ ಜೊತೆ ಮಾತಾಡ್ತೀನಿ. ಅಪರಾಧ ಇದು, ಮಹಾ ಅಪರಾಧ. ಸಾಮಾನ್ಯ ಉತ್ತಮರಾದಂತಹ ಗುರುಗಳ ಜೊತೆನೇ ಈ ರೀತಿ ಮಾತಾಡಬಾರ್ದು. ಅದೇ ಹೇಳ್ತಾನೆ ಯಾರು, ಯಚ್ಚಾಪ ಅಪಹಾಸಾರ್ಥಂ ಅಸತ್ಕೃತೋಸಿ. ಅಪಹಾಸ ಮಾಡ್ತಾನೆ ಕೃಷ್ಣನಿಗೆ, ಅಪಹಾಸ ಮಾಡ್ತಾರೆ ಏನಾದರೂ ದೇವರಿಗೆ. ವಿಹಾರ ಶಯ್ಯಾಸನ ಭೋಜನೇಶು ನೋಡ್ರಿ, ಪರಾಭವೋ ದರ್ಶನಸ್ಯಾದವಜ್ಞಾನಂ ಅಥಾಪಿವ ನ ತತ್ ಸತ್ಸು ಸದಾ ಕುರ್ಯಾತ್ ಸಹ ಶಯ್ಯಾಸನಂ ಚ ನಚ. ಆ ಪರಾಭವ ಅಂತಂದರೆ ಅವ್ರ ಮಾತನ್ನು ಮೀರೋದು, ಅವ್ರ ಮಾತು ಕೇಳದೇ ಇರೋದು, ಅವ್ರಿಗೆ ಅವಮಾನ ಮಾಡೋದು, ಮತ್ತು ಅವರ ಜೊತೆ ಸಮಾನ ಆಸನದಲ್ಲಿ ಕೂತ್ಕೊಳ್ಳೋದು, ಅವ್ರ ಜೊತೆ ಸಮಾನವಾಗಿ ಮಲ್ಕೊಳ್ಳೋದು, ಇವು ಯಾವುದನ್ನು ದೊಡ್ಡವ್ರ ಜೊತೆನೇ ಮಾಡಬಾರ್ದು. ಸಾಮಾನ್ಯ ಸಜ್ಜನರು ನಮಗಿಂತ ಸ್ವಲ್ಪ ಉತ್ತಮರಾಗಿದ್ದಾರೆ ಅಂದರೆ ಅವ್ರ ಜೊತೆನೇ ಈ ರೀತಿ ವ್ಯವಹಾರ ಮಾಡಬಾರ್ದು ಅಂತ ಹೇಳಿದ್ರು ಶಾಸ್ತ್ರ. ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಪರಿಪಾಲನೆ ಮಾಡಬೇಕು. ಅವ್ರ ಮಾತು ಮೀರೋದಾಗಲಿ, ಅವ್ರಿಗೆ ಅವಮಾನ ಸರ್ವಥಾ ಮಾಡಬಾರ್ದು. ತೇಷಾಂ ತ್ವಯಾಸನೇನ ಪ್ರಶ್ವಸಿತವ್ಯಂ ಶ್ರದ್ಧೆಯಾದೇಯಂ ಅಶ್ರದ್ಧೆಯಾದೇಯಂ ಅಂತ ಉಪನಿಷತ್ತಿನಲ್ಲಿ ನಾವು ಕೇಳಬೇಕಾದ್ರೆ ಗುರುಗಳ ಸಮಾನ ಆಸನದಲ್ಲಿ ಕೂತ್ಕೊಳ್ಳೇಬಾರ್ದು. ಆ ರೀತಿ ಇದ್ದ ಗುರುಗಳಿಗೆ ಇಷ್ಟು ಮಹಿಮೆಯನ್ನು ಶಾಸ್ತ್ರದಲ್ಲಿ ಹೇಳಿರಬೇಕಾದ್ರೆ ಜಗದ್ಗುರು ಆದವನು ಕೃಷ್ಣ ಪರಮಾತ್ಮ ಸರ್ವೋತ್ತಮ, ಯಾರಿಗಿಂತ ಉತ್ತಮ ಇನ್ನೊಬ್ಬರು ಇಲ್ಲವೇ ಇಲ್ಲವೋ ಅಂಥವನು ಪರಮಾತ್ಮ. ಅವನ ಜೊತೆಗೆ ಈ ರೀತಿ ವ್ಯವಹಾರ ಮಾಡೋದಾ? ಕೃಷ್ಣ ಬಾಯಿಲಿ, ಯಾದವ ಬಾಯಿಲಿ ಈ ರೀತಿಯಾಗಿ ಶಯನ, ಅವನ ಜೊತೆ ಮಲ್ಕೊಳ್ಳೋದು, ಅವನ ಜೊತೆ ಕೂಡೋದು, ಅವನ ಜೊತೆ ಹರಟೆ ಹೊಡೆಯೋದು. ವಿಹಾರ ಶಯ್ಯಾಸನ ಭೋಜನೇಶು, ಅವನ ಜೊತೆ ವಿಹಾರ ಮಾಡಿ ಬಾ ಸ್ವಲ್ಪ ವಾಕಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿ ಅವನು ಹೆಗಲೇ ಕೈ ಹಾಕ್ಕೊಂಡು ಕರ್ಕೊಂಡು ಹೋಗೋದು. ಅವನು ಈ ರೀತಿಯಾಗಿ ಮಾಡೋದು ಇದು ಮಹಾ ಅಪರಾಧ. ಸ್ವಾಮಿ ನಾನು ಅಪರಾಧ ಮಾಡಿದ್ದೀನಿ, ಮಯಾ ಪ್ರಮಾದ, ನಿನ್ನ ಮಹಿಮೆ ಗೊತ್ತಿಲ್ಲ ನನಗೆ, ಅದಕ್ಕೋಸ್ಕರ ನಾನು ನಿನ್ನೆ ಈ ರೀತಿಯಾಗಿ ಪ್ರಮಾದದಿಂದ ಪ್ರಣಯನ ಮಾಪಿ, ನನ್ನ ಅಪರಾಧ ಒಂದು ಮಿಸ್ಟೇಕ್ ನನ್ನಿಂದ ಆಗಿದೆ, ಅಪರಾಧ ಆಗಿದೆ ನನ್ನಿಂದ, ನಿನ್ನ ಮಹಿಮೆ ತಿಳಿದಿಲ್ಲ ನನಗೆ. ಪ್ರಣಯನ ವಾಪಿ ಅಥವಾ ನಿನ್ನನ್ನು ನಾನು ಪ್ರೀತಿಸ್ತೀನಿ, ಹೆಚ್ಚು ಪ್ರೀತಿಸ್ತೀನಿ, ಗೆಳೆಯನಂತೆ ಹೆಚ್ಚು ನಾನು ನಿನ್ನನ್ನು ಪ್ರೀತಿಸ್ತಾ ಇರೋದ್ರಿಂದ ಆ ರೀತಿ ಮಾಡಿರಬಹುದು, ದಯವಿಟ್ಟು ಕ್ಷಮ ಮಾಡು. ಯಾಕೆಂದರೆ ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ ಕ್ಷಾಮಯೇ ತ್ವಾಮಹಂ ಅಪ್ರಮೇಯಂ. ನೀನು ಏಕಃ, ಒಬ್ಬನೇ, ನೀನು ಒಬ್ಬನೇ ಅಂದರೆ ಸರ್ವೋತ್ತಮನಾಗಿದೆಯಾ. ಏಕಃ ಅನ್ನಲಿಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಏಕಃ ಅಸಹಾಯ. ಏವಕ ಏ ಶಬ್ದ, ಏ ಅಂತಂದರೆ ಅಸಹಾಯನಾಗಿದ್ದಾನೆ, ಸಹಾಯ ಯಾರೂ ಇಲ್ಲ ಅವನಿಗೆ. ಕಹ ಅಂದರೆ ಕರ್ತ, ಕರ್ತನೆ ಮಾಡುವವನು, ಯಾರ ಸಹಾಯ ತಗೊಳ್ದೇನೆ ಕೆಲಸವನ್ನು ಮಾಡುವವನು ಪರಮಾತ್ಮ. ಅದಕ್ಕೆ ಅವನಿಗೆ ಏಕ ಅಂತ ಕರೀತಾರೆ. ಏನು ಕೆಲಸ ಮಾಡ್ತಾನೆ ಅಂದರೆ ಸೃಷ್ಟಿಯಾದಿ ಎಲ್ಲ ಕೆಲಸವನ್ನು ಮಾಡುವವನು ಪರಮಾತ್ಮನೇ. ಸಮಸ್ತ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಯಾರ ಸಹಾಯವೂ ಬೇಕಾಗಿಲ್ಲ ದೇವರಿಗೆ, ಒಬ್ಬನೇ ಮಾಡ್ತಾನೆ ಪರಮಾತ್ಮ, ಒಬ್ಬನೇ. ಒನ್ ಮ್ಯಾನ್ ಆರ್ಮಿ ಅಂತ ಕರೀತಾರಲ್ಲ, ಆ ರೀತಿ ಭಗವಂತ ಒಬ್ಬನೇ ಎಲ್ಲವನ್ನು ಮಾಡುವವನು, ಅವನೇ ಸ್ವತಂತ್ರ ಕರ್ತೃ. ನಿಜವಾಗಿ ಅದೇ ಸತ್ಯ. ನಾವು ಅನ್ಕೋತೀವಿ ಏನೋ ಸ್ವಾಮಿಗಳು ಬಂದರು, ವಿಶೇಷವಾದ ಕಾರ್ಯಕ್ರಮ ಇದೆ ಮಠದಲ್ಲಿ ಅಂತಂದರೆ ಅವರೆಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ವ್ಯವಸ್ಥಾಪಕರು ಎಲ್ಲರೂ ಮೀಟಿಂಗ್ ಮಾಡಿ ಏನೇನು ಮಾಡಬೇಕು ಯೋಜನೆಗಳನ್ನೆಲ್ಲ ಮಾಡಿಕೊಂಡು ಊಟದ ವ್ಯವಸ್ಥೆ ಹೇಗೆ, ಆಮೇಲೆ ಸಭೆ ಕಾರ್ಯಕ್ರಮ ಪ್ರವಚನವನ್ನು ಮಾಡಬೇಕು, ಅದಕ್ಕೆಲ್ಲ ವ್ಯವಸ್ಥೆ ಎಲ್ಲ ನಾವು ಅನೇಕ ಜನರು ಸೇರಿ ಆ ಕೆಲಸವನ್ನು ಮಾಡಿ ಯಶಸ್ವಿಗೊಳಿಸಿ, ಓ ಹಬ್ಬ ಇಷ್ಟು ಜನ ಸೇರಿ ನಾವೆಲ್ಲ ಮಾಡಿದ್ವಪ್ಪ ಚೆನ್ನಾಗಾಯಿತು ಕಾರ್ಯಕ್ರಮ ಅಂತ ಅನ್ಕೋತೀವಿ. ಆದರೆ ನಾವು ದೇವರನ್ನು ಮರ್ತೇ ಬಿಡ್ತೀವಿ.
ಎಲ್ಲವನ್ನ ಮಾಡಿದವನು ಪರಮಾತ್ಮ. ನಮ್ಮ ಅಂತರ್ಯಾಮಿಯಾದ ಭಗವಂತನೇ ನಮ್ಮ ಜ್ಞಾನ, ಇಚ್ಛಾ, ಪ್ರಯತ್ನ ಎಲ್ಲವನ್ನು ಪ್ರೇರಣೆ ಮಾಡಿ ಒಳಗೆ ನಿಂತು ತಾನೇ ಮಾಡಿಸಿರ್ತಾನೆ. ಅದನ್ನು ನಾವು ಸ್ಮರಣೆ ಮಾಡಬೇಕು. ಸ್ವತಂತ್ರ ಪರಮಾತ್ಮ ಮಾಡಿದ್ದಾನೆ, ಅವನು ಮಾಡಿದ್ದ ಅವನ ಕಾರ್ಯಕ್ರಮವನ್ನು ತಾನೇ ಮಾಡಿಕೊಂಡಿದ್ದಾನೆ ಅನ್ನುವಂತಹ ಅನುಸಂಧಾನವನ್ನು ನಾವು ನಿರಂತರವಾಗಿ ಮಾಡಬೇಕು. ಅದೇ ಸತ್ಯ. ನಮ್ಮ ಕೆಲಸ ಏನಿಲ್ಲ, ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ನೀನು ಭಗವಂತ, ನೀನು ದಯವಿಟ್ಟು ಕ್ಷಮಿಸು, ಅದೆಲ್ಲವನ್ನೂ ಕ್ಷಮ ಮಾಡು. ತತ್ ಕ್ಷಾಮಯೇ ತ್ವಾಮಹಂ ಅಪ್ರಮೇಯ. ಯಾಕೆ ಕ್ಷಮ ಮಾಡಬೇಕು ನಿನಗೆ? ಕೃಷ್ಣ ಕೇಳ್ತಾನೆ ಅರ್ಜುನನ. ಅಂದರೆ ತಾನೇ ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಡ್ತಾನೆ ಅರ್ಜುನ. ಯಾಕೆ ಕ್ಷಮ ಮಾಡಬೇಕು ಅಂದರೆ, ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನತ್ವತ್ಸಮೋಸ್ತಭ್ಯಧಿಕ ಕುತೋನ್ಯೋ ಲೋಕತ್ರಯೇ ಪೆಪ್ಪೆತಿಮ ಪ್ರಭಾವ. ಸ್ವಾಮಿ, ನೀನು ತಂದೆ ಅಂತೆ. ತಂದೆ ಪಿತೇವ ಪುತ್ರಸ್ಯ ಸಖೇವ ಸಖ್ಯು. ತಂದೆ ಮಗನ ಮಾಡಿದಂತಹ ತಪ್ಪನ್ನು ಕ್ಷಮ ಮಾಡೋದಿಲ್ವಾ? ಮಾಡೇ ಮಾಡ್ತಾನೆ. ನೀನು ಯಾರು ತಂದೆ? ಎಲ್ಲರಿಗೂ ತಂದೆ. ಚರಾಚರ ಲೋಕಕ್ಕೆ ನೀನೊಬ್ಬನೇ ತಂದೆ. ಹಾಗಾಗಿ ನೀನೊಬ್ಬನೇ ಪೂಜ್ಯ, ನೀನೇ ಗುರು, ಎಲ್ಲವೂ ನೀನೇ ಆಗಿದೆಯಾ. ನಿನಗೆ ಸಮಾನರಾದವರು ಯಾರಿಲ್ಲ, ನಿನಗೆ ಉತ್ತಮರಾದವರು ಯಾರಿಲ್ಲ. ಎನ್ನಪ್ಪ ಎನ್ನಮ್ಮ ಎನ್ನಯ್ಯ ಎನ್ನಣ್ಣ ಎನ್ನರಸ ಎನ್ನ ಕುಲದೈವ, ಎನ್ನರಸ ಎನ್ನ ಕುಲದೈವ ಇಹ ಪರದಿ ನಿನ್ನ ಬಿಟ್ಟಗಲದೇ ಇನ್ನಿತಿಲ್ಲ ಅಂತ ದಾಸರು ಹೇಳ್ತಾರಲ್ಲ. ನಿನ್ನನ್ನು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಎಲ್ಲವೂ ನೀನಾಗಿದೆಯಾ. ನೀನು ತಂದೆ, ತಾಯಿ, ಅಣ್ಣ, ಆಮೇಲೆ ದೈವ ಎಲ್ಲವೂ ನೀನೇ. ಲೋಕದ ಜನರಿಗೆಲ್ಲ ನೀನೇ ತಂದೆ ಅಂದಮೇಲೆ ನಾವು ನಿನ್ನ ಮಕ್ಕಳಿದ್ದಂತೆ. ದಯವಿಟ್ಟು ನಮಗೆ ಕ್ಷಮೆ ಮಾಡು. ತಸ್ಮಾತ್ ಪ್ರಣಮ್ಯ ಪ್ರಣಧಾಯ ಕಾಯಂ. ನಿನಗೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪಿತೇವ ಪುತ್ರಸ್ಯ ಸಖೇವ ಸಖ್ಯು ಪ್ರಿಯ ಪ್ರಿಯಾಯ ಅರ್ಹಸಿ ದೇವ ಸೋಡುಂ. ತಂದೆ ಮಕ್ಕಳನ್ನು ಕ್ಷಮೆ ಮಾಡದಂತೆ, ಒಬ್ಬ ಪ್ರಿಯನಾದಂತಹ ಗೆಳೆಯ ಇನ್ನೊಬ್ಬ ಗೆಳೆಯ ಕ್ಷಮೆ ಮಾಡದಂತೆ ದಯವಿಟ್ಟು ನಿನ್ನನ್ನು ಕ್ಷಮೆ ಮಾಡು. ಸತ್ಯಸಂಧ ತೀರ್ಥರು ತಮ್ಮ ಗುರುಗಳಿಗೆ ದೇವರನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ವಿಷ್ಣು ಸ್ತುತಿಯಲ್ಲಿ ಒಂದು ಮಾತು ಹೇಳ್ತಾರೆ. ಹರೇ ರಾಜಾನೋಮಿ ಸ್ವಭಟತನಯಾನ್ ದೋಷ ನಿಲಯಾನ್ ಗುಣೈರ್ಹೀನಾನ್ ಸೌವಾ ಇತಿ ಮದಿಯುಧಾ ಪಾಂತಿ ಸದಯಾ ಮದಾರ್ಯ ಆಬಾಲ್ಯಂ ತವ ಭಜನ ಸಂಸಕ್ತ ಹೃದಯಾ ಝೌರ್ನಿದ್ರಾಂ ತೇಷಾಂ ರಘುವರ ವಿನೇಯೋಸ್ಮ್ಯಮತು ಮಾಂ. ಸ್ವಾಮಿ, ನನ್ನನ್ನು ನೀನು ರಕ್ಷಣೆ ಮಾಡಬೇಕು. ಯಾಕೆ ರಕ್ಷಣೆ ಮಾಡಬೇಕು ಅಂತಂದರೆ, ರಾಜರೆಲ್ಲ ಇದ್ದಾರಲ್ಲ, ಎಷ್ಟೋ ಜನ ರಾಜರಿದ್ದಾರೆ. ಅವರು ಅವರ ಸಂಬಂಧಿಕರು, ಅವರ ಮಂತ್ರಿಗಳು ಅಥವಾ ಅವರ ಭಟರು, ಅವರ ಭೃತ್ಯರು, ಸೇವಕರು ಯಾರಿದ್ದಾರೆ, ಅವರ ಮಕ್ಕಳೇನಾದರೂ ತಪ್ಪು ಮಾಡಿದ್ರೆ, ಅಪರಾಧ ಮಾಡಿದ್ರೆ ಅವ್ರಿಗೇನಾದ್ರು ಶಿಕ್ಷೆ ಕೊಡ್ತಾರಾ? ಶಿಕ್ಷೆ ಕೊಡೋದಿಲ್ಲ. ಯಾಕೆಂತಂದರೆ ಇವನು ನಮ್ಮ ಮಂತ್ರಿಯ ಮಗ, ಇವನು ನಮ್ಮ ಸೇನಾಧಿಪತಿಯ ಮಗ, ಇವನ ಸೈನಿಕನ ಮಗ ಅಂತ ಹೇಳಿ ತಮ್ಮವರು ಅಂತ ಹೇಳಿ ಅವರನ್ನ ರಕ್ಷಣೆ ಮಾಡ್ತಾನೆ. ಅವರನ್ನು ಶಿಕ್ಷೆ ಕೊಡೋದಿಲ್ಲ. ಯದ್ಯಪಿ ಅವರು ಶಿಕ್ಷಾರ್ಹರಾಗಿರ್ತಾರೆ, ಅವರಲ್ಲಿ ಏನು ಗುಣಗಳು ಇರೋದಿಲ್ಲ, ವಸ್ತುತ ಅಪರಾಧ ಮಾಡಿರ್ತಾರೆ ಅವರು. ರಾಜಕೀಯ ಮಾಡ್ತಾನೆ ರಾಜ, ಬೇರೆಯವ್ರಿಗಾದರೆ ಶಿಕ್ಷೆ ಕೊಡ್ತಾನೆ, ತಮ್ಮವರು ಅಂತ ಹೇಳಿ ಶಿಕ್ಷೆ ಕೊಡೋದಿಲ್ಲ. ಈ ರೀತಿಯಾಗಿ ಲೋಕದಲ್ಲಿ ನಡೀತದೆ. ಹಾಗಾಗಿ ನೀನೂ ಕೂಡ ನನ್ನಲ್ಲೇನು ಗುಣಗಳಿಲ್ಲ ಅಲ್ವಾ, ನಾನು ನಿನ್ನನ್ನು ಶರಣ ಬಂದಿದ್ದೀನಿ ರಕ್ಷಣೆ ಮಾಡುವಂತ. ನೀನು ನನ್ನ ಗುಣಗಳನ್ನು ನೋಡಿ ರಕ್ಷಣೆ ಮಾಡಲ್ಲ, ಯಾಕೆಂದರೆ ನನ್ನ ಗುಣಗಳೇ ಇಲ್ಲ ನನಗೆ ಅಂತ ಅವ್ರು ಹೇಳ್ಬೋದು. ಅವ್ರು ವಿನಯವನ್ನು ತೋರಿಸ್ತಾ ಇದ್ದಾರೆ. ಅವರೆಲ್ಲರೂ ಎಲ್ಲ ಗುಣಗಳು ಇದೆ ಅವರಲ್ಲಿ, ಆದರೆ ತಮ್ಮ ವಿನಯವನ್ನು ತೋರಿಸ್ತಾ ಇದ್ದಾರೆ. ನನ್ನಲ್ಲಿ ಯಾವ ಗುಣಗಳಿಲ್ಲ, ಆದರೂ ನಿನ್ನನ್ನು ರಕ್ಷಣೆ ಮಾಡಬೇಕು. ಯಾಕೆ ಅಂತಂದರೆ, ಮದಾರ್ಯ ಆಬಾಲ್ಯಂ ತವ ಭಜನ ಸಂಸಕ್ತ ಹೃದಯ ಜಹುರ್ ನಿದ್ರಾಂ ತೇಷಾಂ ರಘುವರ ವಿನಯ. ನಮ್ಮ ಗುರುಗಳಿದಾರಲ್ಲ, ಸತ್ಯ ಬೋಧತೀರ್ಥರಿದಾರಲ್ಲ, ಅವರು ಆ ಬಾಲ್ಯದಿಂದ ಹಿಡ್ಕೊಂಡು ನಿನ್ನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ, ನಿನ್ನ ಸ್ತೋತ್ರವನ್ನು ಮಾಡ್ತಾರೆ, ನಿನ್ನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ತವ ಭಜನ ಸಂಸಕ್ತ ಹೃದಯ, ನಿನ್ನನ್ನೇ ಭಜನೆ ಮಾಡುವಂತಹ ಮನಸ್ಸು ಯಾವಾಗಲೂ ಇತ್ತು ಅವರಿಗೆ. ಅವರು ನಿನಗೋಸ್ಕರವಾಗಿ ನಿದ್ರೆಯನ್ನು ಬಿಟ್ಟಿದ್ದಾರೆ, ಊಟವನ್ನು ಬಿಟ್ಟಿದ್ದಾರೆ. ರಾತ್ರಿ ಕಾಲದಲ್ಲಿ ಅವರು ಮಲಗಬಾರ್ದು ಅಂತ ಹೇಳಿರ್ತಾರೆ, ವಿಷಪ್ರಾಶನಾಗಿರುತ್ತದೆ ಅಂತ ಹೇಳಿ. ರಾತ್ರಿ ಮಲಗಿದರೆ ನಿಮಗೆ ವಿಷದ ಬಾಧೆ ಆಗಬಹುದು, ಹಾಗಾಗಿ ಮಲಗಬೇಡಿ ಅಂತ ಹೇಳಿ ವೈದ್ಯರು ಹೇಳಿದಾಗ ರಾತ್ರಿ ನಿದ್ದೆಗೆಟ್ಟು ಪೂಜೆ ಮಾಡ್ತಾರೆ ಸತ್ಯಬೋಧ ತೀರ್ಥರು. ರಾತ್ರಿ ಪೂಜೆ, ಬೆಳಗ್ಗೆ ಪಾಠ ಪ್ರವಚನ, ಈ ರೀತಿಯಾಗಿ ನಡೆದಿರ್ತದೆ. ಅಂತಹ ಹಗಲು ರಾತ್ರಿಗಳು ಕೂಡ ನಿನ್ನನ್ನು ಸೇವೆಯನ್ನು ಮಾಡಿ ಭಜನೆ ಮಾಡಿದಂತಹ ಗುರುಗಳಿದ್ದಾರೆ ನಮ್ಮ ಗುರುಗಳು. ಆ ಗುರುಗಳ ಒಬ್ಬ ಶಿಷ್ಯನಾಗಿದ್ದೀನಿ ನಾನು ಅಂತ ಹೇಳಿ ನನ್ನ ಮೇಲೆ ದಯ ಮಾಡು.
ಬೇರೆ ಏನು ನಾನು ಕೇಳೋದಿಲ್ಲ. ನಾನು ಇನ್ನು ಮೇಲೆ ಅಷ್ಟು ಭಕ್ತಿ ಮಾಡ್ತೀನಿ, ನಾನು ಪಾಠ ಪ್ರವಚನ ಮಾಡಿದ್ದೀನಿ, ಯಾವುದು ಗುಣಗಳು ನನಗಿಲ್ಲ ಅಂತ ತಿಳ್ಕೊಂಬಿಡಪ್ಪ. ಕೇವಲ ಆ ಗುರುಗಳ ಒಬ್ಬ ಶಿಷ್ಯನಾಗಿ ಬಂದಿದ್ದೀನಿ ನಾನು ಅನ್ನೋದು ಸಲುವಾಗಿ, ಹೇಗೆ ರಾಜರು ತಮ್ಮವರ ಮಗ ಅಂತ ಹೇಳಿ ಅವರನ್ನು ಅಪರಾಧ ಮಾಡಿದ್ರು ಕ್ಷಮೆ ಮಾಡ್ತಾರೋ ಇಲ್ವೋ, ಹಾಗೆ ನಿನ್ನ ನಿಜವಾದ ಭಕ್ತನಾದಂತಹ ಸತ್ಯಬೋಧ ತೀರ್ಥರ ಶಿಷ್ಯನಾಗಿದ್ದೀನಿ ನಾನು ಅನ್ನೋ ಒಂದು ಕಾರಣದಿಂದ ನನ್ನನ್ನು ಉದ್ಧಾರ ಮಾಡು, ರಕ್ಷಣೆ ಮಾಡು ಅಂತ ಇಷ್ಟು ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂದರೆ ಆ ಗುರುಗಳ ಮಹಿಮೆ ಎಷ್ಟಿದೆ ಅಂತ ತಿಳ್ಕೋಬೇಕು ನಾವು. ಹಾಗೆ ಭಗವಂತ ನೀನು ನಮಗೆ ರಕ್ಷಣೆ ಮಾಡು ಅಂತ ಅರ್ಜುನ ಪ್ರಾರ್ಥನೆ ಮಾಡ್ತಾನೆ. ಭಗವಂತ ಹೇಳ್ತಾನೆ, ಆಯ್ತಪ್ಪ, ನಾನು ಸ್ವಾಮಿ ನಿನ್ನ ಈ ವಿಚಿತ್ರವಾದಂತಹ ರೂಪವನ್ನು ನಾನು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಯವಿಟ್ಟು ಉಪಸಂಹಾರ ಮಾಡ್ಕೋ ಅಂತ ಕೇಳ್ತಾನೆ. ಮಯಾ ಪ್ರಸನ್ನೇನ ತವಾರ್ಜುನ ಇದಂ ನುಗುಂ ಪರಂ ದರ್ಶಿತ ಆತ್ಮಯೋಗ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತದನ್ಯೇನ ನದೃಷ್ಟಪೂರ್ವಂ. ನಿನ್ನ ಬಿಟ್ಟು ಯಾರು ಹಿಂದೆ ನೋಡಿಲ್ಲ ಈ ರೂಪವನ್ನು, ಅಂತಹ ರೂಪವನ್ನು ನಿನಗೆ ತೋರಿಸಿದ್ದೀನಿ ನಾನು, ಅಂತಹ ರೂಪವನ್ನು ನೀನು ನೋಡಿದ್ಯಾ. ಯಾರು ನೋಡಿಲ್ಲ ಅಂದರೆ ಯಾರು ನೋಡಿಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಹೇಳ್ತಾರೆ, ವಿಶ್ವರೂಪಂ ಪ್ರಥಮತಃ ಬ್ರಹ್ಮ ಪಶ್ಯತ್ ಚತುರ್ಮುಖ ತಚ್ಛತಾಂಶೇನ ರುದ್ರಸ್ತು ತಚ್ಛತಾಂಶೇನ ವಾಸವಃ ಯಥೇಂದ್ರೇಣ ಪುರಾ ದೃಷ್ಟಂ ಅಪಶ್ಯತ್ ಸೋರ್ಜುನೋಪಿ ಸನ್ ತದನ್ಯೇ ಕ್ರಮಯೋಗಿನ ತಚ್ಛತಾಂಶಾಂಶ ದರ್ಶಿನಃ. ಬ್ರಹ್ಮದೇವರು ವಿಶ್ವರೂಪವನ್ನು ದರ್ಶನ ಮಾಡಿದ್ದಾರೆ. ಅವರು ತಮ್ಮ ಯೋಗ್ಯತಾನುಸಾರವಾಗಿ ಎಷ್ಟು ವಿಶ್ವವ್ಯಾಪ್ತನಾದಂತಹ ಪರಮಾತ್ಮನನ್ನು ದರ್ಶನ ಮಾಡಿದಾರೋ ಅದರ 100ನೇ ಒಂದು ಭಾಗ ರುದ್ರದೇವರು ವಿಶ್ವರೂಪವನ್ನು ದರ್ಶನ ಮಾಡಿದ್ದಾರೆ. ರುದ್ರದೇವರು ಎಷ್ಟು ತಮ್ಮ ಯೋಗ್ಯತಾನುಸಾರವಾಗಿ ವಿಶ್ವರೂಪ ದರ್ಶನ ಮಾಡಿದಾರೋ ಅದರ 100ನೇ ಒಂದು ಭಾಗ ಇಂದ್ರ ದರ್ಶನ ಮಾಡಿದ್ದಾರೆ. ಹಾಗೆ ಇಂದ್ರ ಎಷ್ಟು ದೊಡ್ಡ ವ್ಯಾಪ್ತವಾದಂತಹ, ಎಷ್ಟು ದೇಶಗಳಲ್ಲಿ ವ್ಯಾಪ್ತನಾದಂತಹ ಪರಮಾತ್ಮನ ರೂಪವನ್ನು ದರ್ಶನ ಮಾಡಿದ್ದಾನೋ ಅಷ್ಟೇ ಅರ್ಜುನನೂ ಕೂಡ ದರ್ಶನ ಮಾಡಿದ್ದಾನೆ ಅಂತ ಇಲ್ಲಿ ಆ ಯೋಗ್ಯತಾನುಸಾರವಾಗಿ ವಿಶ್ವರೂಪದ ದರ್ಶನವನ್ನು ಹಿಂದೆ ಮಾಡಿದವರನ್ನು ಹೇಳ್ತಾರೆ. ಅಂದರೆ ಇಷ್ಟು ಯಾರೂ ನೋಡಿಲ್ಲ ಅಂತಂದರೆ ನೀನು ಎಷ್ಟು ನೋಡಿದೆಯೋ ಅಷ್ಟು ನಿನಗೆ ಕೆಳಗಿರೋ ದೇವತೆಗಳು ಯಾರೂ ನೋಡಿಲ್ಲ ಅಂತ ತಾತ್ಪರ್ಯ. ಈ ರೀತಿಯಾಗಿ ಹೇಳಿದಾಗ ಕೃಷ್ಣ ಹೇಳ್ತಾನೆ, ನಾನು ವೇದಾಧ್ಯಯನದಿಂದಾಗಲಿ ದಾನದಿಂದ ಬೇರೆ ಯಾವ ಕ್ರಿಯೆಯಿಂದ ತಪಸ್ಸಿನಿಂದ ಉಗ್ರವಾದ ತಪಸ್ಸು ಮಾಡಿದ್ರೂ ಕೂಡ ನನ್ನ ಈ ಲೋಕವನ್ನು ಈ ಒಂದು ರೂಪವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ರೂಪವನ್ನು ನೀನು ನೋಡಿದ್ಯಾ, ಅದರಿಂದ ಭಯವನ್ನು ಬಿಡು, ಯುದ್ಧವನ್ನು ಮಾಡು. ವಿಭೇದಿ ಪ್ರೀತಮನಃ ಪುನಸ್ತಂ ತದೇವ ಮೇ ರೂಪಂ ವರ್ಷ ಅಂದಾಗ ಅರ್ಜುನ ಮತ್ತೆ ಪ್ರಾರ್ಥನೆ ಮಾಡಿದಾಗ ತನ್ನ ರೂಪವನ್ನು ಉಪಸಂಹಾರವನ್ನು ಮಾಡ್ತಾನೆ ಭಗವಂತ. ಆಮೇಲೆ ಹೇಳ್ತಾನೆ, ನನ್ನ ಈ ಅದ್ಭುತವಾದಂತಹ ಯಾರೂ ನೋಡ್ಲಿಕ್ಕೆ ಸಾಧ್ಯವಾಗದೇ ಇರೋ ರೂಪವನ್ನು ನೀನು ನೋಡಿದ್ಯಪ್ಪ. ನಿತ್ಯವೂ ದೇವತೆಗಳಿಗೆ ಈ ರೂಪವನ್ನು ನೋಡಬೇಕು ಅಂತ ಬಯಸ್ತಾರೆ, ಆದರೆ ಅವರಿಗೆ ನಾನು ತೋರಿಸೋದಿಲ್ಲ. ನಾಹಂ ವೇದೇರ್ ನ ತಪಸಾ ನದಾನೇನ ಜಯ ಈ ಶಕ್ಯಂ ವಿಧಂ ದೃಷ್ಟವಾನಸಿ ಅನ್ಮಯ ಮಾಮ್ಯಥ. ಮತ್ತು ಹೇಗೆ ನಾನು ನೋಡಬೇಕು ನಿನ್ನನ್ನು, ಹೇಗೆ ನಿನ್ನ ದರ್ಶನವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ? ದರ್ಶನವನ್ನು ಎಲ್ಲರೂ ಮಾಡ್ತಾರೆ, ಎಲ್ಲರೂ ಅಂದರೆ ದೇವತೆಗಳು. ಈ ಒಂದು ವಿಶ್ವರೂಪವನ್ನು ದರ್ಶನ ಮಾಡಬೇಕು ಅಂತಂದರೆ ಏನು ಅದಕ್ಕೆ ಉಪಾಯ ಅಂತಂದರೆ, ಭಕ್ತ್ಯ ತನನ್ಯ ಶಕ್ಯ ಅಹಮೇವಂ ವಿಧೋರ್ಜುನ ದ್ರಷ್ಟುಂ ಜ್ಞಾತುಂ ಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಕೇವಲ ಭಕ್ತಿಯಿಂದ ನನ್ನನ್ನು ಈ ರೀತಿಯಾಗಿ ದರ್ಶನ ಮಾಡಲಿಕ್ಕೆ ಸಾಧ್ಯ. ಈ ರೀತಿಯಾಗಿ ದರ್ಶನ ಮಾಡಬೇಕು ಅಂದರೆ ಭಕ್ತಿ ಮಾಡಬೇಕಷ್ಟೇ. ತಿಳಿಬೇಕು, ನನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಸಾಯುಜ್ಯ ಮೋಕ್ಷವನ್ನು ಹೊಂದಬೇಕು ಅಂತಂದರೆ ಕೇವಲ ಭಕ್ತಿ ಒಂದೇ ಅದಕ್ಕೆ ಸಾಧ್ಯ. ಅದರಿಂದ ಬೇರೆ ಯಾವ ಸಾಧನಗಳೂ ಕೂಡ ನನ್ನ ಪ್ರಾಪ್ತಿಗೆ ಕಾರಣ ಅಲ್ಲ, ಭಕ್ತಿಯೇ ಒಂದು ಸಾಧನ. ಅದರಿಂದ ಭಕ್ತಿ ಮಾಡಬೇಕು ನನ್ನಲ್ಲಿ. ನೀನು ಕೂಡ ನನ್ನ ಭಕ್ತನೇ ಆಗಿದೆಯಾ, ಆದ್ದರಿಂದ ನಿನಗೆ ಈ ರೂಪವನ್ನು ತೋರಿಸಿದ್ದೀನಿ. ಮತ್ಕರ್ಮ ಮತ್ಪರಮಃ ಮದ್ಭಕ್ತ ಸಂಘವರ್ಜಿತ ನಿರ್ವೈರ ಸರ್ವಭೂತೇಶು ಯಸ್ಸ ಮಾಮೇತಿ ಪಾಂಡವ. ಆದ್ದರಿಂದ ನನ್ನನ್ನು ಉದ್ದೇಶ ಮಾಡಿಕೊಂಡು ಕರ್ಮವನ್ನು ಮಾಡು. ಮತ್ಪರಮಃ, ನಾನೇ ಉತ್ತಮ ಅಂತ ತಿಳ್ಕೊ. ಸರ್ವೋತ್ತಮನಾಗಿದ್ದೀನಿ, ಪರಮಾತ್ಮ ಸರ್ವೋತ್ತಮ. ಈ ಒಂದು ಅನುಸಂಧಾನ ಪ್ರತಿ ಕ್ಷಣವೂ ಇರಬೇಕು ನಿನಗೆ. ವಿಷ್ಣು ಸರ್ವೋತ್ತಮನಾಗಿದ್ದಾನೆ, ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ಈ ರೀತಿಯಾದಂಥ ಅನುಸಂಧಾನವನ್ನು ಮಾಡಬೇಕು. ಮದ್ಭಕ್ತ, ನನ್ನ ಭಕ್ತಿಯನ್ನು ಮಾಡಬೇಕು. ಸಂಘವರ್ಜಿತ, ಬೇರೆ ಯಾವ ಪದಾರ್ಥಗಳ ಮೇಲೆ ಶಾಸ್ತ್ರೇಶ್ವ್ಯಾನೇಯ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮರ್ಶೇಷು ಹೇತು. ಶಾಸ್ತ್ರದಲ್ಲಿ ಮಥನ ಮಾಡಿದಾಗ ಬಂದಂತಹ ತತ್ವಗಳು ಎರಡು: ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿರ್ ಬ್ರಹ್ಮಣಿ ನಿರ್ಗುಣೇಚಯ. ಪರಮಾತ್ಮನಿಂದ ಭಿನ್ನವಾದ ಎಲ್ಲ ವಸ್ತುಗಳ ಮೇಲೆ ವೈರಾಗ್ಯ, ದೇವರ ಮೇಲೆ ಪರಮಭಕ್ತಿ, ರತಿ ಸ್ನೇಹ, ಇದೇ ಶಾಸ್ತ್ರದ ಸಾರ. ಅದನ್ನೇ ಮಾಡಬೇಕು. ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ, ಸಂಘವರ್ಜಿತ ಮದ್ಭಕ್ತ. ಬೇರೆ ಎಲ್ಲ ವಿಷಯಗಳಲ್ಲಿ ಸಂಘವನ್ನು ಬಿಡು, ಅದರ ಮೇಲೆ ವೈರಾಗ್ಯವನ್ನು ಮಾಡು. ನನ್ನಲ್ಲಿ ಭಕ್ತಿಯನ್ನು ಮಾಡಬೇಕು. ನನ್ನಲ್ಲಿ ರಾಗ, ಬೇರೆದರಲ್ಲಿ ವಿರಾಗ. ಇದೇ ನಿನಗೆ
ನನ್ನ ದರ್ಶನವನ್ನು ಮಾಡಲಿಕ್ಕೆ, ಮೋಕ್ಷವನ್ನು ಹೊಂದಲಿಕ್ಕೆ ಇರುವಂತಹ ಮುಖ್ಯವಾದಂತಹ ಸಾಧನೆ. ಅದನ್ನು ಭಾಗವತದಲ್ಲಿ ತಿಳಿಸ್ಕೊಟ್ಟಿದ್ದಾನೆ. ನಿರ್ವೈರ ಸರ್ವಭೂತೇಶು ಯಸ್ಸ ಮಾಮೇತಿ ಪಾಂಡವ. ನಿರ್ವೈರ, ಯಾರ ಮೇಲೂ ಕೂಡ ವೈರವನ್ನು ಮಾಡದೇನೆ ಎಲ್ಲ ಭೂತಗಳಲ್ಲಿರುವ ನನ್ನನ್ನು ನೀನು ಕಂಡ್ರೆ ಆಗ ನನ್ನ ಭಕ್ತನಾಗ್ತೀಯ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳಿ ಈ ಒಂದು ಅಧ್ಯಾಯವನ್ನು ಮುಗಿಸ್ತಾ ಇದ್ದಾನೆ. ಈ ವಿಶ್ವರೂಪಾಧ್ಯಾಯವನ್ನು ಪರಮಾತ್ಮ ಮುಗಿಸಿ ಮತ್ತೆ ಭಕ್ತಿಯೋಗವನ್ನು, ಅದಕ್ಕೇನು ಸಾಧನೆ, ಇಂಥ ಭಕ್ತಿಯ ವಿಷಯಗಳನ್ನು, ಆ ಭಕ್ತಿಯನ್ನು ಹೇಗೆ ಹೊಂದಬೇಕು, ಯಾವ ರೀತಿಯಾಗಿ ಕರ್ಮಾದಿಗಳನ್ನು ಮಾಡಿದ್ರೆ ಭಕ್ತಿ ಬರ್ತದೆ ಅನ್ನೋದನ್ನು ಮತ್ತೆ 12ನೇ ಅಧ್ಯಾಯ ತಿಳಿಸ್ಕೊಡ್ತಾನೆ. ಅದನ್ನು ನಾಳೆ ದಿವಸ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.